हर ओम यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तन्न विदुःसुरासुरगणाः देवाय तस्मै नमः। ಯಾವ ಪರಮದಯಾನಿಧಿಯಾಗಿರುವಂಥ ಪರಮ ಪಾವನ ಮೂರ್ತಿಯಾಗಿರುವಂಥ ಸದ್ಗುರುನಾಥನ ದಿವ್ಯ ಚರಣಾರವಿಂದಗಳಲ್ಲಿ ನನ್ನ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಅನಾದಿ ಕಾಲದಿಂದಲೂ ಮಾನವ ಕುಲಕ್ಕೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡುತ್ತಾ ಬಂದಿರುವ, ನಿಜವಾದ ಧರ್ಮದ ಮರ್ಮವನ್ನು ತಿಳಿಸುತ್ತಾ ಬಂದಿರುವ ಸಕಲ ಗುರು ಪರಂಪರೆಗೆ, ಸಕಲ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ, ಹಾಗೆಯೇ ಎನ್ನ ಕನ್ನಡ ನಾಡಿನ ಸಕಲ ಗುರು ಹಿರಿಯರಿಗೆ, ಎನ್ನ ಸಹೋದರ ಸಹೋದರಿಯರಿಗೆ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಅಧ್ಯಾತ್ಮದಲ್ಲಿ ಜನರ ಒಲುಮೆಯನ್ನು ನಾವು ಬಹಳಷ್ಟು ಕಡಿಮೆ ಕಾಣ್ತಾ ಇದ್ದೇವೆ. ಜಾತ್ರೆಗೆ ಸೇರುವಷ್ಟು ಜನ ಯಾತ್ರೆಗೆ ಸೇರುವುದಿಲ್ಲ, ಯಾತ್ರೆಗೆ ಬರುವಷ್ಟು ಜನ ಅಧ್ಯಾತ್ಮ ಶಾಸ್ತ್ರಕ್ಕೆ ಬರುವುದಿಲ್ಲ. ಯಾಕೆಂದರೆ ಆತ್ಮವಿತ್ ಶೋಕಂ ತರತಿ ಎಂಬುವ ರಹಸ್ಯದ ಮಾತು ಜನರಿಗೆ ಗೊತ್ತಿಲ್ಲ. ನಿಜವಾದ ಶಾಂತಿ, ಸುಖ, ಮಾನಸಿಕ ನೆಮ್ಮದಿ, ಆರೋಗ್ಯ ಅಧ್ಯಾತ್ಮದಿಂದಲೇ ಎಂಬುವ ಮಾತು ಜನರಿಗೆ ಗೊತ್ತಿಲ್ಲ. ಅಂತೆಯೇ ಯಾವನೋ ಒಬ್ಬ ಪುಣ್ಯಾತ್ಮನು ಅಧ್ಯಾತ್ಮ ಕಡೆ ಮುಖ ಮಾಡುತ್ತಾನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ 7ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೀಗೆ ಅಪ್ಪಣೆ ಕೊಡಿಸಿದ್ದಾನೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅಂದರೆ 1000 ಮನುಷ್ಯರಲ್ಲಿ ಯಾವನೋ ಒಬ್ಬ ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಅದು ಎಂಥ 1000 ಮನುಷ್ಯರಲ್ಲಿ? ಸರ್ವೇ ಸಾಮಾನ್ಯವಾಗಿ ಗಣನೆಗೆ ಬರುವಂಥ 1000 ಮನುಷ್ಯರಲ್ಲಿ ಅಲ್ಲ, ಅಧ್ಯಾತ್ಮದಲ್ಲಿ ಧರ್ಮಸಮ್ಮತವಾಗಿ ಜೀವನವನ್ನು ಸಾಗಿಸುವಂಥ 1000 ಮನುಷ್ಯರಲ್ಲಿ ಯಾವನೋ ಒಬ್ಬ ಭಗವತ್ ಸ್ವರೂಪವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಹಾಗೆ ಪ್ರಯತ್ನ ಮಾಡುವ 1000 ಮನುಷ್ಯರಲ್ಲಿ ಯಾವನೋ ಒಬ್ಬ ಭಗವತ್ ಸ್ವರೂಪವನ್ನು, ಅಂದರೆ ಅರ್ಜುನ ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುತ್ತಾನೆ. ಅಂದರೆ ಅಧ್ಯಾತ್ಮದಲ್ಲಿ ಭಗವತ್ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಲ್ಲಿ ಜನರು ಬಹಳ ಕಡಿಮೆ. ಅಂತೆ ಶರಣರು ಕೂಡ ಹುಣಸೆಯ ಹೂವೆಲ್ಲ ಕಾಯಾಗಬಲ್ಲುದೇ ಎಂದು ಸಾರಿದರು. ಈ ಅಧ್ಯಾತ್ಮದಲ್ಲಿ ಜನರ ಒಲುಮೆ ಯಾಕೆ ಕಡಿಮೆ ಅನ್ನುವುದಕ್ಕೆ ವಿಚಾರ ಸಾಗರದಲ್ಲಿ ಬಹು ಸುಂದರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ಜನರಲ್ಲಿ 4 ಪ್ರಕಾರದ ಜನ.
ಈ ಭೂಮಿಯಲ್ಲಿ ಇರುವಂಥ ಯಾವುದೇ ದೇಶದವರೇ ಇರಲಿ, ಯಾವುದೇ ವೇಷದವರೇ ಇರಲಿ, ಯಾವುದೇ ಭಾಷೆಯನ್ನ ಮಾತಾಡುವವರೇ ಇರಲಿ, ಒಟ್ಟು ಮನುಷ್ಯರು ಅಂತ ಕರೆಸಿಕೊಳ್ಳುವಂಥ ಏನು ಜನ ಅದರಲ್ಲ, ಅವರಲ್ಲಿ 4 ಪ್ರಕಾರದ ಜನ. ಅವು ಯಾವುವು ಅಂತ ಕೇಳಿದರೆ ಪಾಮರ, ವಿಷಯಿ, ಜಿಜ್ಞಾಸು, ಮುಕ್ತ ಎಂಬುದಾಗಿ ಈ 4 ವರ್ಗದಲ್ಲಿ ಜನರನ್ನ ವಿಭಾಗ ಮಾಡಿದ್ದಾರೆ. ಇನ್ನು ಪಾಮರರೆಂದು ಯಾರಿಗನ್ನಬೇಕು, ಪಾಮರರ ಲಕ್ಷಣ ಏನು, ಪಾಮರರ ವಿಚಾರ ಏನು, ಅವರ ಆಚಾರ ಹೇಗೆ ಅನ್ನೋದನ್ನ ವಿಚಾರ ಮಾಡಿದರೆ ಇದಕ್ಕೆ ಸರ್ಪಭೂಷಣರು ಬಹಳ ಸುಂದರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಪಾಮರರ ಲಕ್ಷಣ ಮಾಡುವಾಗ ಸರ್ಪಭೂಷಣರು ಹೀಗೆ ಮಾಡ್ತಾರಲ್ಲ, ನೆರೆಪಾಪ ಪುಣ್ಯಾದಿಗಳ ನರಿಯದೆ ನಿಜೋದರ ಪೋಷಣೆ ಬಲ್ಲವನಾಗಿ ಮರ ಹುಟ್ಟಿ ಮರ ಬೀಳುವ ತೆರದಿ ಸಾಯುವ ಮೂಢ ನರನೇ ಕನಿಷ್ಠನೆಂದೆನಿಸುವನು, ಅವನೇ ಪಾಮರನೆಂದೆನಿಸುವನು. ಅಂದ್ರೆ ಪಾಮರನು ತಾನು ಮಾಡುವ ಕೆಲಸ ಇದು ಪಾಪೋ, ಇದು ಪುಣ್ಯನೋ, ಇದು ಜನರಿಗೆ ಹಿತಾನೋ ಅಹಿತನೋ ಇದ್ಯಾವುದು ವಿಚಾರ ಮಾಡಂಗಿಲ್ಲ. ತಾ ಮಾಡುವ ಕಾರ್ಯದಿಂದ ಲೋಕಕ್ಕೆ ಉಪಕಾರ ಆಗ್ತದನೋ ಅಥವಾ ಅಪಕಾರ ಆಗ್ತದನೋ ಇದೇನು ವಿಚಾರ ಮಾಡುವುದಿಲ್ಲ. ಹಂಗಾರೆ ಪಾಮರರ ವಿಚಾರ ಏನು ಅಂತಂದ್ರೆ, ನನ್ನ ಹೊಟ್ಟೆ ಒಂದು ತುಂಬಿದರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಸುಖವಾಗಿ ಆರಾಮಿದ್ರೆ ಸಾಕು, ಇನ್ನು ಊರೇನು ಊರಿ ಹತ್ತುವಲ್ತಕ ನಾವೊಂದು ಆರಾಮಿದ್ರೆ ಸಾಕು ಅಂತಾನೆ ಪಾಮರ ಮನುಷ್ಯ. ಇವನಿಗೆ ಪಾಮರ ಅಂತ ಅನ್ನೋದು. ಈ ಪಾಮರನಲ್ಲಿ ಹೀಗಿರ್ತದಲ್ಲ, ಅವನಿಗೆ ವೇದದಲ್ಲಿ ವಿಶ್ವಾಸ ಇಲ್ಲ, ಗುರುವಿನಲ್ಲಿ ವಿಶ್ವಾಸ ಇಲ್ಲ, ಒಬ್ಬ ಸೃಷ್ಟಿಕರ್ತನಾದಂಥ ಭಗವಂತ ಅದಾನು ಅನ್ನುವುದರಲ್ಲಿ ವಿಶ್ವಾಸ ಇಲ್ಲ. ಮನಸ್ಸಿಗೆ ಬಂದಂತೆ ನಡೆಯುತ್ತಾ ವಿಷಯ ಲಂಪಟನಾಗಿ ವಿಷಯ ಸುಖವೇ ನಿತ್ಯ ಸುಖ ಅಂತ ಹೇಳಿ ತಾನು ಬದುಕ್ತಿರ್ತಾನೆ. ಅವನಿಗೆ ಪಾಮರ ಅಂತ ಅನ್ನೋದು. ಸರ್ವಜ್ಞ ಬಹಳ ಸುಂದರವಾಗಿ ಈ ಪಾಮರರ ಲಕ್ಷಣವನ್ನ ಮಾಡಿದ್ದಾನೆ. ಪಾಮರರ ವಿಚಾರ ಹಿಂಗಿರ್ತದಲ್ಲ, ಬೆಚ್ಚಗೊಂದು ಮನಿ ಇರಬೇಕು, ವೆಚ್ಚಕ್ಕೆ ಹೊನ್ನಿರಬೇಕು, ಇಚ್ಛಾ ಅರತು ನಡೆಯುವಂತ ಹೆಂಡತಿ ಇರಬೇಕು. ಇಷ್ಟಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದು ಸರ್ವಜ್ಞ. ಇಷ್ಟಿದ್ರೆ ಸ್ವರ್ಗಿಲ್ಲ, ಇದೇ ಸ್ವರ್ಗ ಅಂತಾನ. ಅವನಿಗೆ ಒಂದು ಸ್ವರ್ಗದ ಒಂದು ನರಕದ ಪಾಪ ಪುಣ್ಯಗಳ ಪ್ರತಿಫಲನ ಅನುಭವಿಸಲೇಬೇಕು ಈ ವಿಚಾರ ಇರೋದಿಲ್ಲ. ಎಲ್ಲಿ ಸ್ವರ್ಗ ಎಲ್ಲಿ ನರಕ ಯಾರು ನೋಡ್ಯಾರು? ಸ್ವರ್ಗ ಎಲ್ಲದಪ್ಪ, ದೇವ್ರ ಎಲ್ಲದಾನಪ್ಪ, ಯಾರು ನೋಡಿರಿ ನೀವು ಅಂತ ಹೇಳಿ ಅಧ್ಯಾತ್ಮದಲ್ಲಿ ಪ್ರವೃತ್ತರಾಗಿರುವಂಥ ಜನರನ್ನು ಕರೆದು ಹೀಗೆ ಪ್ರಶ್ನೆ ಮಾಡ್ತಾರೆ. ದೇವರೆಲ್ಲದಾನ? ನೀ ನೋಡಿಯೇನು? ನೋಡಿಯೇನು ನೀನು? ಇಲ್ಲ, ನೋಡಿಲ್ಲ ಅಂದ್ಬೇಕು ನೀ ಯಾಕೆ ಹೋಗ್ತಿ? ಸ್ವರ್ಗದ ಏನು? ಇಲ್ಲ. ಸ್ವರ್ಗಿತ್ತು ಅಂತಂದ್ರೆ ಅಲ್ಲಿ ಪತ್ರ ಏನಾರು ಬಂದಾವೆ ನಿನಗೆ? ನಿಮ್ಮ ಈ ಪೂರ್ವದ ಹಿರಿಯರು ಏನು ತೀರ್ಕೊಂಡಾರಲ್ಲ, ಏನು ಸ್ವರ್ಗಕ್ಕೆ ಹೋಗ್ಯಾರಲ್ಲ, ಅಲ್ಲಿಂದ ಏನಾದ್ರೂ ಪತ್ರ ಬಂದಾವೇನ? ಅಥವಾ ನರಕಕ್ಕೆ ಹೋಗ್ಯಾರು ಅಂತ ಇಟ್ಕೊಳ್ಳೋಣ, ನರಕದಿಂದ ಏನಾದ್ರು ಪತ್ರ ಬಂದಾವೇನ? ಇಲ್ಲ. ಯಾಕಿಲ್ಲ? ಅವ್ರು ಸ್ವರ್ಗನೂ ಇಲ್ಲ ನರಕನೂ ಇಲ್ಲ ಅಂತ ಹೇಳಿ ನಾಸ್ತಿಕನಾಗಿ ಮನಸ್ಸಿಗೆ ಬಂದಂತೆ ನಡೀತಿರ್ತಾನೆ. ಆ ಪಾಮರನ ಒಂದು ಶಾಸ್ತ್ರದ ಅವಂತಾನೆ, ನಾ ಹೇಳು ಸ್ವರ್ಗ ನಾ ಹೇಳು ನರಕ ಇಲ್ಲೇ ಅದ ನೋಡ್ರಿ ಅಂತ. ನಾವು ಸುಖವೇ ಸ್ವರ್ಗ, ದುಃಖವೇ ನರಕ, ಮರಣವೇ ಮೋಕ್ಷ. ಇದರ ಮುಂದೆ ಸ್ವರ್ಗಿಲ್ಲ, ನರಕಿಲ್ಲ, ಮುಕ್ತಿ ಇಲ್ಲ. ನೀನು ಸುಖದಿಂದ ಇರಬೇಕಾದ್ರೆ ನೀ ಹೇಗಾದ್ರೂ ಮಾಡು, ಸಾಲಾರ ಮಾಡು, ಸುಲಿಗೆಯರ ಮಾಡು, ಸುಳ್ಳಾದ್ರೂ ಹೇಳು, ದಿನಾಲು ಸಕ್ರಿ ತುಪ್ಪ ತಿಂದು ಸುಖದಿಂದ ಇರುವುದೇನೆ ಸ್ವರ್ಗ. ಇದು ನಿನಗಾಗಲಿಲ್ಲ ಅಂತಂದ್ರೆ ಇದೇ ನೋಡು ನರಕ. ಒಂದು ದಿನ ಆರಾಮ ಉಂಡು ತಿಂದು ಸತ್ತು ಹೋಗುವುದೇನೆ ಮುಕ್ತಿ. ಇದರ ಮುಂದೆ ಯಾವ ಸ್ವರ್ಗಿಲ್ಲ, ನರಕಿಲ್ಲ, ಮುಕ್ತಿ ಇಲ್ಲ. ಹೀಗೆ ಏನು ಮಾತಾಡ್ತಿರ್ತಾನಲ್ಲ, ಕಟ್ಟಿಗೆ ಕುತ್ತ ಏನು ಮಾತಾಡ್ತಿರ್ತಾನಲ್ಲ, ಅವನಿಗೆ ಪಾಮರ ಅಂತ ಕರೀತಾರೆ.
ಪಾಮರ ಅಂತ ಕರೀತಾರೆ. ಶಾಸ್ತ್ರದೊಳಗೆ ಇವನಿಗೆ ಲೋಕಾಯತ ಚಾರ್ವಾಕ ಅಂತೂ ಕರೀತಾರೆ. ಈ ಪಾಮರನ ವಿಷಯಕವಾಗಿ ಒಂದು ಉದಾಹರಣೆ ಹೇಳಬೇಕು, ಒಂದು ಉದಾಹರಣೆಯಿಂದ ತಿಳಿಸಬೇಕು ಅಂತಂದ್ರೆ, ಈ ಪಾಮರ ಖಾತೆಗೆ ಸೇರುವಂಥ ಒಬ್ಬ ಸೌಡಿಲ್ಲದ ಸಾಹುಕಾರಿದ್ದ ಒಂದೂರೊಳಗೆ ಸೌಡಿಲ್ಲದ ಸಾಹುಕಾರಿದ್ದ. ಅವನಿಗೆ ಭಗವಂತ ಸಾಕಷ್ಟು ಸಂಪತ್ತು ಕೊಟ್ಟಿದ್ದ, ಆಯುಷ್ ಕೊಟ್ಟಿದ್ದ, ಆರೋಗ್ಯ ಕೊಟ್ಟಿದ್ದ, ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟಿದ್ದ. ಆದರೂ ಕೂಡ ಕೊಟ್ಟಂತ ಭಗವಂತನ ಉಪಕಾರ ಸ್ಮರಣೆ ಮಾಡಲಿಕ್ಕೂ ಅವನಿಗೆ ಬಿಡುವು ಇರಲಿಲ್ಲ, ಸೌಡಿರಲಿಲ್ಲ. ಊರಲ್ಲಿ ಶಾಸ್ತ್ರ ಪುರಾಣಗಳು ನಡೆದಿದ್ದು ಅಂತಂದ್ರೆ ಈ ಸತ್ಸಂಗದ ಜನ, ಸಾಹುಕಾರ ಶ್ರಾವಣ ಮಾಸ ಬಹಳ ದೊಡ್ಡ ಮಹಾತ್ಮರು ಶಾಸ್ತ್ರವನ್ನು ಹೇಳಕ್ ಬಂದಾರೆ, ಮತ್ತು ತಾವು ಬಂದ್ರೆ ಬಹಳ ಚಲೋ ಆಗ್ತೈತಿ ಅಂತ ಕರೆದಾಗ ಸಾಹುಕಾರ ಅಂತಾನೆ, ಹಿಂಗೆ ಶಾಸ್ತ್ರ ನಡೆದದ, ದೊಡ್ಡ ಮಹಾತ್ಮರು ಬಂದಾರ, ಅಡ್ಡಿಲ್ಲ ನಾನೂ ಬರ್ತಿದ್ನಿ, ಖರೆ ನನಗೆ ಸೌಡಿಲ್ಲ. ಬಹಳ ದೊಡ್ಡ ಶ್ರೀಮಂತ. ಯಾರಾದರೂ ಭಿಕ್ಷುಕರು ಮನೆ ಮುಂದೆ ಬಂದು ಒಂದು ತುತ್ತು ಅನ್ನ ಬೇಡಿದರೆ ಅವನಿಗೆ ನೀಡಲಿಕ್ಕೆ ಸೌಡಿರಲಿಲ್ಲ. ನಾಲ್ಕು ಜನ ಊಟ ಮಾಡುವಷ್ಟು ಅನ್ನ ಅವನ ಮಕ್ಕಳು ಮೊಮ್ಮಕ್ಕಳು ಊಟ ಮಾಡುವಾಗ ಚೆಲ್ಲಾಡಿ ತುಳಿದಾಡಿ ಹಾಳು ಮಾಡ್ತಿದ್ರೆ ಹೊರತು ಒಂದು ತುತ್ತ ಅನ್ನ ನೀಡಲಿಕ್ಕೆ ಸೌಡಿರಲಿಲ್ಲ ಹಸಿದವನಿಗೆ. ಸತ್ಕಾರ್ಯಕ್ಕೆ ಏನಾದರೂ ಸಹಾಯ ಮಾಡಬೇಕು ಸಾಹುಕಾರರೇ ಅಂತಂದ್ರೆ ಅವಂತಿದ್ದ, ನಾ ಎಲ್ಲ ಮಾಡ್ತಿದ್ನಿ, ನಾ ಎಲ್ಲ ಕೊಡ್ಬೇಕಂತ ನನ್ನ ವಿಚಾರ, ಆದ್ರೂ ನನಗೆ ಸೌಡಿಲ್ಲ. ಸಾಹುಕಾರ, ನಿಮ್ಮ ಮನೆ ಮುಂದೆ ಮಹಾತ್ಮರು ಹಾದು ಹೊಂಟಾರೆ, ತಾವು ಎದ್ದು ಬಂದ್ರೆ ಅವ್ರ ದರ್ಶನ ತಗೊಂಡ್ರೆ ನಿಮಗೆ ಬಹಳ ದೊಡ್ಡ ಲಾಭ ಆಗ್ತದ, ನಿಮ್ಮ ಕಲ್ಯಾಣ ಆಗ್ತದ ಅಂತಂದಾಗ ಹಿಂಗೆ ನಾ ಎಲ್ಲ ಎದ್ದು ಬರ್ತಿದ್ನಿ, ನಾ ಎಲ್ಲ ನಮಸ್ಕಾರ ಮಾಡ್ತಿದ್ನಿ, ಅವ್ರ ದರ್ಶನ ತಗೋತಿದ್ನಿ, ಖರೆ ನನಗೆ ಸೌಡಿಲ್ಲ. ಹಿಂಗೆ ಮಾತಿಗೊಮ್ಮೆ ಸೌಡಿಲ್ಲ ಅಂತ ಹೇಳೋದ್ರಿಂದ ಅವನಿಗೆ ಸೌಡಿಲ್ಲದ ಸಾಹುಕಾರ ಅಂತ ಹೇಳಿ ಜನ ಕರೀತಾರೆ. ಆ ಮನುಷ್ಯ ಹಿಂಗಿದ್ದಲ್ಲ, ಹೋಟೆಲ್ಗೆ ಹೋಗ್ತಿದ್ದ, ನಾಷ್ಟ ಮಾಡ್ತಿದ್ದ, ಚಾ ಕುಡಿತಿದ್ದ, ಹೊರಗೆ ಬರುವಾಗ ಬಿಲ್ ಕೊಡಲಾಕ ಸೌಡಿರ್ಲಿಲ್ಲ. ಬಸ್ಸಿನಲ್ಲಿ ಹೋಗ್ತಿದ್ದ, ಟಿಕೆಟ್ ತಗೊಳಕ್ ಸೌಡಿದ್ದಿಲ್ಲ. ಹಿಂಗೆ ಬಡ್ಡಿಗೆ ಬಡ್ಡಿ, ಮಹಾ ಬಡ್ಡಿ, ಚಕ್ಕರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ, ಸಾಲ ತಗೊಂಡವ್ರ ಮನಿ ಬಡ್ಡಿನ ಕಿತ್ತು ಹೋಗುವಂಗ ಮಾಡ್ತಿದ್ದ ಹೊರತು ಸತ್ಕಾರ್ಯಕ್ಕೆ ಸಹಾಯ ಮಾಡಬೇಕು, ಶ್ರವಣ ಮಾಡಬೇಕು, ಅಧ್ಯಾತ್ಮದಲ್ಲಿ ಪ್ರವರ್ತನಾಗಬೇಕು, ಮಹಾತ್ಮರ ದರ್ಶನ ಮಾಡಬೇಕು ಅಂತಂದ್ರೆ ಅವನಿಗೆ ಸೌಡಿರ್ಲಿಲ್ಲ. ಮುಪ್ಪಿನ ಕಾಲಿತ್ತು, ಬಹಳ ದೊಡ್ಡ ಶ್ರೀಮಂತ. ಊರ ಹೊರಗೆ ಒಂದು ದೊಡ್ಡ ಪ್ಲಾಟ್ ತಗೊಂಡು ಒಂದು ದೊಡ್ಡ ಮನೆ ಕಟ್ಟಿಸಬೇಕು ಅಂತ ವಿಚಾರ ಬಂತು. ಇಂಜಿನಿಯರ್ನ ಕರೆಸಿದ, ಪ್ಲಾನ್ ಹಾಕ್ಸಿದ. ಇನ್ನೇನು ಹಳೆ ಮನೆಯೊಳಗ ಇದ್ದ ದೊಡ್ಡದಾದಂತಹ ಒಂದು ಮನೆಯನ್ನ ಕಟ್ಟಿಸಿ ಆರಾಮ ಮುಪ್ಪಿನ ಕಾಲಕ್ಕೆ ಇರಬೇಕು ಅಂತ ಹೇಳಿ ಮನೆ ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಈ ಜ್ಯೋತಿಷ್ ಹೇಳೋರು ಇರ್ತಾರ ನೋಡ್ರಿ, ಈ ಜ್ಯೋತಿಷ್ ಹೇಳವ ಆ ಸಾಹುಕಾರಿಗೆ ಏನ್ ಹೇಳಿದ ಅಂತಂದ್ರೆ, ಸಾಹುಕಾರ, ನೀವೇನು ಮನಿ ಕಟ್ಟಿಸಲಾಕತ್ತಿರ್ಲ, ಆ ಮನಿ ಏನೋ ಉತ್ತಮದ, ಆರಂಭ ಮಾತ್ರ ಅದು ಒಳ್ಳೆ ಮುಹೂರ್ತದಲ್ಲಿ ಆಗಿಲ್ಲ. ಅದಕ್ಕೆ ಆ ಮನಿ ಸುಣ್ಣಾಗಿ ಬಣ್ಣಾಗಿ ಕಂಪ್ಲೀಟ್ ಆಗೋ ತನಕ, ಆ ಮನಿ ಶಾಂತಿ ಮಾಡೋ ತನಕ ನೀವು ಕಾಲಿಡಬೇಡ್ರಿ, ನಿಮಗ ಓಮಿಲ್ಲ ಅಂತ ಹೇಳಿದ. ಆ ಜ್ಯೋತಿಷ್ಯಕಾರನ ಮಾತಿನ ಮೇಲೆ ವಿಶ್ವಾಸ ಇಟ್ಟಂತ ಸಾಹುಕಾರ ಆ ಮನೆ ಕಡೆಗೆ ಹೋಗ್ಲಿಲ್ಲ. ಜನ ಹೇಳ್ತಿದ್ರು, ಸಾಹುಕಾರ ಏನ್ ಮನೆ ರೀ ನಿಮ್ದು, ಹಿಂದಕ್ಕೂ ಯಾರು ಕಟ್ಸಿಲ್ಲ, ಇನ್ನು ಅಂತ ಮನಿ ಮುಂದಕ್ಕೂ ಯಾರು ಕಟ್ಸಂಗಿಲ್ಲ, ಅಂಥ ನಿಮ್ಮ ಮನಿ ಅಂತ ಜನ ಹೊಗಳ್ತಿದ್ರು. ನೋಡಬೇಕಂತ ಅಭಿಲಾಷೆ, ಆದರೂ ನೋಡುವಂತಿರ್ಲಿಲ್ಲ. ಆಯ್ತು, 10 ವರ್ಷ ಹಿಡಿತ್ರಿ ಆ ಮನಿ ಮುಗಿಲಾಕ. ಮುಗಿತು ಒಂದಿನ, ಇಂಜಿನಿಯರ್ ಚಾವಿ ತಂದು ಕೊಟ್ಟ, ಸಾಹುಕಾರ ನೀವು ಬೇಕಾದಾಗ ಹೋಗಬಹುದು, ನಿಮ್ಮ ಮನಿ ತಯಾರಾಗೈತಿ ಅಂತ ಹೇಳಿ. ಇವ ಮುಹೂರ್ತ ನೋಡಿ ಆ ಮನಿ ಶಾಂತಿ ಮಾಡಿ ಹೋಗ್ಬೇಕಂದ್ರೆ ಇವನಿಗೆ ವಾಂತಿ ಆಗ್ತಿತ್ತು. ಒಂದು ಪೈಸೆ ಖರ್ಚು ಮಾಡ್ಬೇಕನ್ನುವ ವಿಚಾರದವನೇ ಅಲ್ಲವ.
ಹೀಗಾಗಿ ಮನಿ ತಯಾರಾಗೈತಿ ಅನ್ನೋದಷ್ಟೇ ತಡ ಆ ಮನಿ ನೋಡಬೇಕು, ಅಲ್ಲಿ ಹೋಗಬೇಕು, ಅಲ್ಲಿ ಇರಬೇಕು ಅನ್ನುವ ಕುತೂಹಲದಿಂದ ತನ್ನ ಹಳೆ ಮನೆಯನ್ನು ಬಿಟ್ಟು ಹೊಸ ಮನೆಗೆ ಹೊಂಟ. ತನ್ನ ಹಳೆ ಮನೆಯನ್ನು ಬಿಟ್ಟು ಆ ಸಾಹುಕಾರ ಹೊಸ ಮನೆಗೆ ಹೊಂಟ. 1 ಕಿಲೋಮೀಟರ್ ಅಂತರದಲ್ಲಿ ಆ ಮನೆ ಇತ್ತು. ಒಂದು ಅರ್ಧ ಹಾದಿಗೆ ಬಂದಿದ್ರಿ ಆ ಸಾಹುಕಾರ. ಒಂದು ಅರ್ಧ ಹಾದಿಗೆ ಬಂದಿದ್ದ. ಯಾವ ಮೂಲ್ಯಾಂದೋ ಏನೋ ಒಬ್ಬ ಭಿಕ್ಷುಕ ಸಾಯುತ್ತಾ ಬೀಳುತ್ತಾ ತೇಕುತ್ತಾ, ಸಾಯುತ್ತಾ ಬೀಳುತ್ತಾ ತೇಕುತ್ತಾ ಬಂದು ಸಾಹುಕಾರನ ಗಟ್ಟೆಂಗ ಕಾಲು ಹಿಡಿದ. ಗಟ್ಟೆಂಗ ಕಾಲು ಹಿಡಿದ ವಿನಂತಿ ಮಾಡ್ಕೋತಾನೆ, ಸಾಹುಕಾರರೇ, ನಾನು 4-5 ದಿವಸ ಆತು ಊಟ ಮಾಡಿಲ್ಲ, ನನಗ ಸಾಯುವಂಥ ಸಂಕಟ ಆಗ್ಲಾಕತ್ತೈತಿ. ನಿಮ್ಮನ್ನ ನೋಡಿದ ಕೂಡಲೇ ನನ್ನ ಅಂತರಾತ್ಮ ಹೇಳಿತು, ನನ್ನ ಮನಸ್ಸು ಹೇಳಿತು, ಹೊಟ್ಟೆ ತುಂಬ ಅನ್ನ ಸಿಕ್ಕರೆ ಈ ಸಾಹುಕಾರನಿಂದಲೇ ಸಿಗಬಹುದು ಅಂತ ನಂಬಿ ನಾನು ನಿಮ್ಮ ಪಾದಕ್ಕೆ ಬಂದನಿ. ನನಗೆ ಬಹಳ ತ್ರಾಸ ಆಗ್ಲಾಕತ್ತೈತಿ. ದಯಮಾಡಿ ನನಗೊಂದು 5 ರೂಪಾಯಿ ಕೊಟ್ಟು ಬಿಡ್ರಿ, ನಾ ಇಲ್ಲೆಲ್ಲಾರ ಹೋಟೆಲ್ದೊಳಗೆ ಹೊಟ್ಟೆ ತುಂಬ ಊಟ ಮಾಡ್ತನು, ನಿಮಗೆ ಬಹಳ ದೊಡ್ಡ ಪುಣ್ಯ ಬರ್ತೈತಿ, ಒಂದು 5 ರೂಪಾಯಿ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡಿಕೊಂಡ. ಅವನ ಮುಖವನ್ನು ನೋಡಿದಾಗ ಕಲ್ಲಿನಂತ ಸಾಹುಕಾರನ ಹೃದಯ ಕರಿಗಿ ನೀರಾತು. ಸಾಹುಕಾರ ಅಂತಾನ, ಏನೋ ನಿನ್ನ ಪರಿಸ್ಥಿತಿ, ಏನೋ ನಿನ್ನ ಪರಿಸ್ಥಿತಿ, ಮುಖ ಎಲ್ಲ ಒಣಗಿ ಹೋಗೈತಿ, ಶರೀರ ಎಲ್ಲ ಒಣಗಿ ಹೋಗೈತಿ, ಮೈಯಾಗ ಎಣಿಸಿದ್ರೆ ಎಲ್ಲೂ ಎಣಿಕೆ ಹತ್ತುವಂಗಾಗಿದೆ, ಹೊಟ್ಟಿ ನೋಡಿದ್ರೆ ಹೋಗಿ ಬೆನ್ನಿಗೆ ಹತ್ತೈತಿ, ಅದರಲ್ಲಿ ನೀನು ಕೆಳಗಿನ ಉಸುಲು ಕೆಳಗೆ, ಮ್ಯಾಗಿನ ಉಸುಲು ಮ್ಯಾಗ ಆಗುವಂಗ ತೇಗ್ತಾ ಇದ್ದಿ. ನಿನ್ನ ನೋಡಿದರೆ ಕಲ್ಲು ಕಲ್ಲು ಸಹಿತ ಕರಗುವಂಗಾಗಿಯಲ್ಲೋ ನೀನು. ಎಂದು ಊಟ ಮಾಡಿಯೋ ಏನೋ, ನಿನಗೆ 5 ರೂಪಾಯಿ ಅಲ್ಲ, ನಿನಗೆ 5 ರೂಪಾಯಿ ಕೊಡ್ಬೇಕಂತಲ್ಲ, ನಿನಗೆ 10 ರೂಪಾಯಿ ಕೊಡಬೇಕು ಅಂತ ನನ್ನ ಮನಸ್ಸು ಹೇಳ್ತದೆ. ಖರೆ ನನಗೆ ಸೌಡಿಲ್ಲ. ಏನ್ ಮಾಡ್ತಿ, ನನಗೆ ಸೌಡಿಲ್ಲ. ನಾನು ಬಹಳ ದೊಡ್ಡ ಹೊಸ ಮನೆ ಕಟ್ಸೇನಿ, ಆ ಮನೆಗೆ ಹೋಗ್ಬೇಕು, ಆ ಮನೆಯೊಳಗಿರ್ಬೇಕು, ಆ ಮನೆ ನೋಡಬೇಕು. ಅದಕ್ಕೆ ನಿನಗೆ ಬಹಳ ಹಸಿವು ಆಗಿತ್ತು ಅಂತಂದ್ರೆ, ನಿನಗೆ ಬಹಳ ಸಾಯುವಂಥ ಸಂಕಟ ಆಗಿತ್ತು ಅಂತಂದ್ರೆ, ಇನ್ನೊಂದು ವರ್ಷ 6 ತಿಂಗಳು ಬಿಟ್ಟು ನಮ್ಮ ಮನೆಗೆ ಬಂದು ಬಿಡು, ಹೊಟ್ಟೆ ತುಂಬ ಊಟ ಮಾಡಕ್ಕೆ ಕಟ್ಟಿಕೊಂಡು ಹೋಗಕ್ಕೆ ಅಂತ ಸಾಹುಕಾರ ಹೇಳಿದ. ಆವಾಗಂತ ನಾ ಭಿಕ್ಷುಕ, ಸಾಹುಕಾರ್ರೆ, ಇನ್ನೊಂದು ವರ್ಷ 6 ತಿಂಗಳು ಬಿಟ್ಟು ಬಾ ಅಂತೀರಿ, ಇನ್ನೊಂದು 1-2 ತಾಸು ಬದುಕುತ್ತನೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗೆ ಸಾಯುವಂಥ ಸಂಕಟ ಆದಾಗನ ನಾನು ನಿಮ್ಮ ಹಂತಕ್ಕೆ ಬಂದನಿ, ಇನ್ನೊಂದು ವರ್ಷ 6 ತಿಂಗಳು ಬಿಟ್ಟು ಬಾ ಅಂತೀರಿ, ಅದು ಸಾಧ್ಯ ಇಲ್ಲ. ನಿಮಗೆ ಕಾಣಬೇಕಂತ ನನ್ನ ಇಚ್ಛೆ ಇಲ್ಲ, ನಿಮ್ಮ ಹಂತಕ್ಕನ ನಾನು ಬೇಡಬೇಕಂತ ಇಚ್ಛೆ ಇಲ್ಲ, ನಿಮ್ಮನ್ನ ಬಿಟ್ಟ ಇನ್ನೊಬ್ಬರ ಹಂತಕ್ಕೆ ಹೋಗಿ ಬೇಡುವಷ್ಟ ತ್ರಾಣ ನನ್ನಲ್ಲಿ ಉಳಿದಿಲ್ಲ, ಪ್ರಾಣ ಹೋಗು ಪ್ರಸಂಗ ಅತಿ ಅಂತ ಹೇಳಿ ನಿಮ್ಮ ಪಾದಕ್ಕೆ ಬಿದ್ದನಿ. ನಿಮಗೆ 5 ರೂಪಾಯಿ ಬಹಳ ಹಾಕಿತ್ತು ಅಂತಂದ್ರೆ 2 ರೂಪಾಯಿ ಕೊಡ್ರಿ, 2 ರೂಪಾಯಿ ಕೊಡ್ರಿ ಅಂತ. 2 ರೂಪಾಯಿ ಕೊಡ್ರಿ ಅಂತ ಭಿಕ್ಷುಕ ಅಂದ್ರೆ ಇವಂತಾನೆ, 2 ಅಲ್ಲ ನಿನಗೆ 10 ಕೊಡ್ಬೇಕಂತೂ ನನಗೆ ಸೌಡಿಲ್ಲ, ನನಗೆ ಸೌಡಿಲ್ಲ. ಭಿಕ್ಷುಕ ಅಂತಾನೆ, ಸಾಹುಕಾರ ನಿಮಗೆ 2 ರೂಪಾಯಿ ಬಹಳ ಹಾಕಿತ್ತು ಅಂತಂದ್ರೆ 1 ರೂಪಾಯಿ ಕೊಡ್ರಿ. ಸಾಹುಕಾರ ಅಂತಾನೆ, ಸರಿ ಸರಿ ನನಗೆ ಸೌಡಿಲ್ಲ, ನಾ ಹೊಸ ಮನೆಗೆ ಹೋಗಬೇಕು. ಸಾಹುಕಾರ ಒಂದು 8 ಆದರೂ ಕೊಡ್ರಿ, ಒಂದು ಸಿಂಗಲ್ ಚಾ ಕುಡಿದಕ್ಕೆ ಸಂತೋಷ ಪಡ್ತನು. ಇದರ ಪುಣ್ಯ ಎಷ್ಟು ದೊಡ್ಡದೈತಿ ಅಂತಂದ್ರೆ 20 ತಲೆಮಾರ ತನಕ ನೀವು ಕುತ್ತ ತಿಂದರೂ ಸವಿಲಾರದಂಥ ಸಂಪತ್ತು ನಿಮ್ಮ ಮನೆಗೆ ಬರ್ತದೆ. 20 ತಲೆಮಾರ ತನಕ ಕುತ್ತ ತಿಂದರೂ ಸವಿಲಾರದಂಥ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಅಂಥ ದೊಡ್ಡ ಪುಣ್ಯದ ಪ್ರಸಂಗದ ಅದಕ್ಕೆ ಒಂದು 8 ಕೊಡ್ರಿ, ನಾನು ಒಂದು ಸಿಂಗಲ್ ಚಾ ಕುಡಿದು ಸಂತೋಷ ಹೊಂತನು ಅಂತ ಭಿಕ್ಷುಕ ಅಂತಾನೆ. ಸರಿ ಸರಿ ನನಗೆ ಸೌಡಿಲ್ಲ ಅಂತ ಕಾಲ ಕಸರಿಕೊಂಡು ಸಾಹುಕಾರ ಹೊಂಟ. ಭಿಕ್ಷುಕ ಅಂತಾನೆ, ಸಾಹುಕಾರ ಹೋಗ್ಬೇಡ್ರಿ, ಹೋಗ್ಬೇಡ್ರಿ, ನನಗ ಒಂದು ಪೈಸಾ ಕೊಡ್ಲಿಲ್ಲ ಅಂದ್ರೂ ಸಂತೋಷದ, ಒಂದು ಮಾತು ಕೇಳಿ ಹೋಗ್ರಿ ಅಂತ ಭಿಕ್ಷುಕ ಅಂತಾನೆ. ನಿನ್ನ ಮಾತು ಕೇಳಲಿಕ್ಕೂ ನನಗೆ ಸೌಡಿಲ್ಲ ಅಂತ ಸಾಹುಕಾರ ಅಂತಾನೆ. ನಾನೇನು ಬಹಳ ದೊಡ್ಡ ಮಾತು ಹೇಳುವುದಿಲ್ಲ,
ಬಹುದಿನಗಳಿಂದ ಅದು ಮನಸ್ಸಿನಲ್ಲಿ ಇಟ್ಟುಕೊಂಡಂತ ಮಾತದ. ಅದೊಂದು ಮಾತು ಹೇಳಿ ನಾ ಸಾಯಿತನು, ಅದೊಂದು ಮಾತು ಕೇಳಿ ಹೋಗ್ರಿ ಅಂತಂದಾಗ ಸಾಹುಕಾರನ ತೇಯಾಗ ಒಂದು ವಿಚಾರ ಬಂತು. ಈ ಭಿಕ್ಷುಕರು ಅಲ್ಲೇ ಇಲ್ಲೇ ರೊಕ್ಕ ಬೇಡಿ ಎಲ್ಲಾರ ಒಂದು ಜಾಗದಾಗ ಜಮಾ ಇಟ್ಟಿರ್ತಾರೆ, ಹುಗಿದಿಟ್ಟಿರ್ತಾರೆ, ಆ ಜಾಗ ಹೇಳಿ ಸಾಯ್ತಾನೇನೋ ಅಂತ ಸಾಹುಕಾರ ಓಡಿ ಬಂದರು. ಸಾಹುಕಾರ ಅಂತಾನ, ಹೇಳು ಹೇಳು ದೌಡ್ ಹೇಳು, ಆ ಮಾತೇನು ಹೇಳು ದೌಡ್ ಹೇಳು ಅಂತಂದಾಗ, ಹೇಳ್ತೀನಿ ಹೇಳ್ತೀನಿ, ಸ್ವಲ್ಪ ಮುಂದಕ್ಕೆ ಬರ್ರಿ, ಸ್ವಲ್ಪ ಮುಂದಕ್ಕೆ ಬರ್ರಿ ಅಂತ ಹೇಳಿ ಭಿಕ್ಷುಕ ಅಂತಾನ, ಸಾಹುಕಾರ ನಾವೊಬ್ಬ ಭಿಕ್ಷುಕ ಅಂತ ತಿಳಿಬೇಡ್ರಿ, ನಾವೊಬ್ಬ ಭಿಕಾರಿ ಯತೀಮ ಅಂತ ತಿಳ್ಕೋಬೇಡ್ರಿ, ನಾವೊಬ್ಬ ನಿರ್ಗತಿಕ ಕಂಗಾಲ ಅಂತ ತಿಳ್ಕೋಬೇಡ್ರಿ ಅಂತಾನೆ ಭಿಕ್ಷುಕ. ಹಂಗಾರೆ ನೀ ಯಾರು, ಹಂಗಾರೆ ನೀ ಯಾರು ಅಂತ ಕೇಳಿದಾಗ ಭಿಕ್ಷುಕ ಅಂತಾನ, ನಾ ಯಾರು ಅಂತಂದ್ರೆ ಸದ್ಯ ನಿನ್ನ ಇಲ್ಲಿಂದಲೇ ಕರೆದುಕೊಂಡು ಹೋಗಲಿಕ್ಕೆ ಬಂದಂತ ಯಮ. ನಾ ಮತ್ಯಾರು ಅಲ್ಲ, ಮೃತ್ಯು ದೇವತೆ, ಮೈ ತೇರಿ ಮೌತ್ ಹೂ. ನಾ ಮತ್ಯಾರು ಅಲ್ಲ, ನಿನ್ನ ಎಳ್ಕೊಂಡು ಹೋಗಲಾಕ ಬಂದಂತ ಯಮ. ಯಮ ಅಂದುಕೊಳ್ಳೆ ನಿಮ್ಗೆ ಹೇಳ್ತೇನ್ರಿ, ಸಾಹುಕಾರ ಸಾವು ಅಂದುಕೊಳ್ಳೆ ಸಡ್ಲಾಗಿಬಿಟ್ಟ. ಅಂಜಿತ ಅಂಜಿದ ಅಂಜಿದ ನಡಗ್ತಾನ, ಬೆವರು ಬಂತು ಅಂತಾನ, ಇನ್ ಹೆಂಗ ಅಂತಾನ, ಇನ್ ಹೆಂಗಿಲ್ರಿ, ಇನ್ ಹಿಂಗ ಹೋಗೇ ಬಿಡುದು ಅಂತ ಇವಂತಾನ. ಇಲ್ಲ, ಸಾಹುಕಾರ ಅಂತಾನ ಒಂದು ಮಾತ, ಹುಟ್ಟಿದವ ಸಾಯಲೇಬೇಕನ್ನೂ ತತ್ವ ನನಗೆ ಗೊತ್ತದೆ. ಎಷ್ಟೋ ಜನ ಹುಟ್ಟಿದರು, ಸತ್ತೇ ಹೋದರು. ಬಲಿ, ವಾಲಿ, ಕರ್ಣ, ಕೌರವ, ರಾಮ, ರಾವಣ, ನಳ, ನಹುಷ, ರಘು, ಭೀಮ, ಬಲಭದ್ರ, ಸಗರ, ಕಲಿಪಾರ್ಥ, ಕೀಚಕ, ಶಿಶುಪಾಲ, ದಶರಥ ಮೊದಲಾದ ವೀರರು, ಶೂರರು, ಧೀರರು ಹುಟ್ಟಿದರು. ಒಂದು ದಿನ ಸತ್ತೇ ಹೋದರು, ಮೃತ್ಯುವನ್ನ ಅಪ್ಪಿದರು. ಇದು ನನಗೆ ಗೊತ್ತದೆ, ನಾನು ಒಂದು ದಿವಸ ಸಾಯಲೇಬೇಕನ್ನೋ ತತ್ವ ನನಗೆ ಗೊತ್ತದೆ. ಆದ್ರೆ ಈಗ ಬೇಡ, ಈಗ ಬೇಡ, ಹೊಸ ಮನಿ ಕಟ್ಸೇನಿ, ಆ ಮನಿಗೆ ಹೋಗ್ಬೇಕು, ಆ ಮನಿಯೊಳಗ ನಾ ಇರಬೇಕು, ಆ ಮನಿಯೊಳಗೆ ಊಟ ಮಾಡಬೇಕು, ಮಲಗಬೇಕು. ಆದ್ದರಿಂದ ನಾ ಈಗ ಸಾಯೋದು ಅಲ್ಲಿ, ಇನ್ನೊಂದು ವರ್ಷಾರು ತಿಂಗಳು ಬಿಟ್ಟು ಬಾ, ನಾ ಸಾಯಲಾಗ್ತಾ ಇರೋದನಿ, ಇನ್ನೊಂದು ವರ್ಷಾರು ತಿಂಗಳು ಬಿಟ್ಟು ಬಾ ಅಂತ ಸಾಹುಕಾರ ಅಂತಾನೆ. ವರ್ಷಾರು ತಿಂಗಳು ಬಿಟ್ಟು ಬರ್ಲಾಕ ನನಗ ಸೌಡಿಲ್ಲ ಅಂತ ಇವ, ನನಗ ಸೌಡಿಲ್ಲ. ಆವಾಗಂತಾನೆ ಸಾಹುಕಾರ, ಹಂಗನ್ ಬೇಡ, ನೀ ಆಗಲೇ 5 ರೂಪಾಯಿ ಬೇಡ್ತಿದ್ದಿ, 10 ರೂಪಾಯಿ ತಗೋ, 10 ರೂಪಾಯಿ ಅಲ್ಲ 50 ರೂಪಾಯಿ ತಗೋ, ಹೋಗು, ಎಲ್ಲಿ ಊಟ ಮಾಡ್ತಿ ಮಾಡು, ಸಂತೋಷದಿಂದ ಇರು ಅಂತ 50ರ ನೋಟ ತೆಗಿತಾನೆ. ಅವಾಗ ಇವಂತಾನೆ, 50 ನಾ ಬೇಡಿದ್ರೆ 50,000 ಕೊಡ್ತಿ, ಖರೆ ತಗೊಳಾಕ ನನಗ ಸೌಡಿಲ್ಲ. ಯಾಕೆ? ನಿನ್ನ ಆಯುಷ್ಯ ಮುಗೀತು, ನಿನ್ನ ಸಮಯ ಮುಗೀತು. ಹುಟ್ಟಿದಾಗಿನಿಂದ ಇಲ್ಲಿ ತನಕ ಒಂದೂ ಪುಣ್ಯದ ಕೆಲಸ ಮಾಡಿದ್ದಿಲ್ಲ ನೀನು. ಇನ್ನು ಸಾಯುವಾಗರ ಸ್ವಲ್ಪ ಪುಣ್ಯ ಕಟ್ಟಿಕೊಂಡು ಸಾಯಲಿ ಅಂತ ನಾನೇ ಭಿಕ್ಷುಕನ ವೇಷವನ್ನು ಧರಿಸಿ ನಿನ್ನ ಹಂತಕ್ಕೆ ಬನ್ನಿ. ನಿನಗೆ ಕರುಣಾ ಬಂದೀತು, ನಿನಗೆ ದಯಾ ಬಂದೀತು. ನನ್ನ ಈ ಸ್ಥಿತಿಯನ್ನ ನೋಡಿ ನೀ ಏನಾದ್ರೂ ದಾನ ಮಾಡಿ ಅದಟ್ಟು ಪುಣ್ಯ ಕಟ್ಟಿಕೊಂಡು ಹೋಗಲಿ ಅಂತ ನಾ ಎಷ್ಟು ಕಾಡಿದ್ರು ಬೇಡಿದ್ರು ಇದ್ದೂ ಕೊಡಲಾಕ ನಿನಗ ಸೌಡಾಗಲಿಲ್ಲ. ಈಗ ನೀ ಏನು ಕೊಡ್ತನಂದ್ರು ತಗೊಳಾಕ ನನಗ ಸೌಡಿಲ್ಲ. ಸಾಹುಕಾರ ಅಂತಾನೆ, ಅಯ್ಯೋ ಇನ್ ಹೆಂಗೆ ಅಪ್ಪ, ಹೊಸ ಮನೆಗೆ ನನಗೆ ಬಿಡ್ಲಿಲ್ಲ ಅಂದ್ರೂ ಸಂತೋಷದ, ಹಳಿ ಮನಿಗಾರ ಹೋಗ್ತನು, ಅಲ್ಲಿ ಹೆಂಡತಿ ಅದಾಳು, ಅಲ್ಲಿ ಮಕ್ಕಳದಾರ, ಎಲ್ಲಿ ರೂಪಾಯಿ ಇಟ್ಟನಿ ಅನ್ನೋದು ಹೇಳಿಲ್ಲ, ಯಾರ್ಯಾರಿಗೆ ಎಷ್ಟು ಕೊಟ್ಟನಿ ಅನ್ನೋದು ಹೇಳಿಲ್ಲ, ಸ್ವಲ್ಪ ಹೇಳಿ ಬರ್ತನು, ಹಳಿ ಮನಿಗಾರ ಹೋಗಾಕ ಕೊಡು ಅಂತ ಸಾಹುಕಾರ ಅಂತಾನೆ. ಹಳಿ ಮನಿಗೂ ಬಿಡಾಕ ನನಗ ಸೌಡಿಲ್ಲ ಅಂತ ಇವ ಸಾಹುಕಾರ. ಹಳೆ ಮನಿ ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಹಿಂದಕ್ಕ ಅಥವಾ ಮುಂದಕ್ಕ ಇಡುತ್ತನಂದ್ರೂ ನನಗ ಸೌಡಿಲ್ಲ. ಬಿಟ್ಟಂತ ಉಸಲ ಇನ್ನೊಮ್ಮೆ ಜಕೋತನ ನಿಂದ್ರಪ್ಪ ಅಂದ್ರೂ ನನಗ ಸೌಡಿಲ್ಲ ಅಂತ ಪ್ರಾಣ ತಗೊಂಡು ಹೋಗಿಬಿಟ್ಟ. ಹಾದ್ಯಾಗನ ಬಿತ್ತು ಸೌಡಿಲ್ಲದ ಸಾಹುಕಾರನ ಹೆಣ. ಹಾದ್ಯಾಗನ ಬಿತ್ತು ಸೌಡಿಲ್ಲದ ಸಾಹುಕಾರನ ಹೆಣ. ಭಗವಂತ
ಅಮೂಲ್ಯವಾಗಿರುವಂಥ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದ, ಸಾಕಷ್ಟು ಆಯುಷ್ಯ ಕೊಟ್ಟಿದ್ದ, ಆರೋಗ್ಯ ಕೊಟ್ಟಿದ್ದ, ಭೋಗ ಭಾಗ್ಯ ಕೊಟ್ಟಿದ್ದ, ಸಿರಿ ಸಂಪತ್ತನ್ನು ಕೊಟ್ಟಿದ್ದ. ಇಷ್ಟೆಲ್ಲ ಕೊಟ್ಟರೂ ಕೂಡ ಕೊಟ್ಟವನ ಉಪಕಾರ ಸ್ಮರಣೆ ಮಾಡಲಿಕ್ಕೆ ಸೌಡಾಗಲಿಲ್ಲ, ಸತ್ಕಾರ್ಯಕ್ಕೆ ಸಹಾಯ ಮಾಡಲಿಕ್ಕೆ ಸೌಡಾಗಲಿಲ್ಲ, ಮಹಾತ್ಮರ ದರ್ಶನ ತೆಗೆದುಕೊಳ್ಳಲಿಕ್ಕೆ ಸೌಡಾಗಲಿಲ್ಲ. ಸೌಡಿಲ್ಲ 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 ಅಂತೇನು ಸತ್ ಹೋಗ್ತಾರಲ್ಲ, ಸೌಡಿಲ್ಲ ಸೌಡಿಲ್ಲ ಅಂತೇನು ಸತ್ ಹೋಗ್ತಾರಲ್ಲ, ಇವರಿಗೆ ಪಾಮರರು ಅಂತ ಕರೀತಾರೆ. ಅಂಥೇಳೆ ಮಹಾಲಿಂಗರಂಗರು ಅನುಭವಾಮೃತವೆಂಬ ತಮ್ಮ ಬೃಹತ್ ಗ್ರಂಥದಲ್ಲಿ ಒಂದು ಮಾತನ್ನ ಬರೀತಾರೆ. ಹರಕೆಗೆಂದೇ ತಂದ ಕುರಿತ ನರಿಯದ ಕಟ ಕೊಲುವರೆಂಬುದ, ಹಿರಿದ ಹಸುವಿಗೆ ತಳಿರ ಮೆಲುವುದು ತೋರಣಕ್ಕೆ ತಂದ, ನರ ಕುರಿಗಳದರಂತೆ ತಮಗಹ ಮರಣವನು ತಾವರಿಯದೆ ಸಂಸರಣ ದುಃಖದಿ ಮಗ್ನರಾಗಿಯೇ ಮೃತ್ಯುವಶರಹರು. ಮಹಾಲಿಂಗರಂಗರು ಒಂದು ಉದಾಹರಣೆ ಕೊಡ್ತಾರೆ. ಹರಕೆಗೆಂದೇ ತಂದ ಕುರಿತ ನರಿಯದ ಕಟ ಕೊಲುವರೆಂಬುದ. ಒಂದೊಂದು ಸಮಾಜದವರು ಈ ಹರಕೆ ಕೊಡ್ಲಾಕ ಕುರಿ ಅಂತ ತಂದಿರ್ತಾರೆ, ಹಂದ್ರ ಹಾಕಿರ್ತಾರು, ಹಂದ್ರಕ್ಕೆ ತಪ್ಪಲ ಕಟ್ಟಿರ್ತಾರೆ, ಆ ಹಂದ್ರ ಗಂಬಕ್ಕೆ ಕುರಿಯನ್ನು ಕೊಟ್ಟಿರ್ತಾರೆ. ಆ ಕುರಿ ಹಸದಂತ ಕುರಿ ಆ ಹಂದರದಲ್ಲಿ ಕಟ್ಟಿರುವಂತ ತಳಿರು ತೋರಣಗಳನ್ನು ನೋಡಿ, ಅಯ್ಯೋ ನಮ್ಮ ಯಜಮಾನ ಎಷ್ಟು ನನಗ ತಿನ್ಲಿಕ್ಕೆ ತಪ್ಪಲ ತಂದಾನಪ್ಪ ಅಂಥೇಳಿ ಹಸದು ಜಿಗುಜಿಗುದು ಅದು ತಿಂತಿರ್ತದೆ. ಆ ಕುರಿಗೆ ಗೊತ್ತಿಲ್ಲ ಇನ್ನು 5 ನಿಮಿಷಕ್ಕೆ ಚುರಿ ಹಾಕ್ತಾರೆ ಅನ್ನೋದು. ಆ ಕುರಿಗೆ ಗೊತ್ತಿಲ್ಲ. ಹ್ಯಾಂಗೋ ಅದರಂತೆ ನರ ಕುರಿಗಳು, ಎದರಂತೆ ಆ ಕುರಿಯಂತೆ ನರ ಕುರಿಗಳು ತಮಗಹ ಮರಣವನ್ನು ತಾವರಿಯದೆ ಸಂಸರಣ ದುಃಖದಿ ಮಗ್ನರಾಗಿಯೇ ಮೃತ್ಯುವಶರಹರು. ಈ ಪಾಮರರು ಒಂದು ದಿನ ನನಗ ಮೃತ್ಯು ಬರ್ತದೆ, ಒಂದು ದಿನ ನಾ ಇದನ್ನೆಲ್ಲ ಬಿಟ್ಟು ಹೋಗಬೇಕು, ಹೋಗುವಾಗ ಏನು ಒಯ್ಬೇಕನ್ನುವಂಥ ಕಲ್ಪನೆ ಇಲ್ಲದೇನೆ ಏನ ಸಂಸಾರದಲ್ಲಿಯೇ ಮಗ್ನರಾಗಿ ಸತ್ತು ಹೋಗ್ತಾರಲ್ಲ, ಇವರಿಗೆ ಪಾಮರರು ಪಾಮರರು ಅಂತ ಕರೀತಾರೆ. ಇದು ಪಾಮರರ ವಿಚಾರ. ಇನ್ನು 2ನೇ ವರ್ಗದಲ್ಲಿ ಬರುವಂಥ ಜನ ವಿಷಯೀ ಅಂತ. ಈ ವಿಷಯಿಗಳು ಪಾಪ ಮಾಡೋದಿಲ್ಲ, ಪುಣ್ಯ ಕಾರ್ಯವನ್ನೇ ಮಾಡ್ತಾರೆ, ಆದರೂ ಪುಣ್ಯದ ಫಲವನ್ನು ಬಯಸ್ತಾರೆ. ಇವರಿಗೆ ವಿಷಯಿಗಳು ಅಂತ ಕರೀತಾರೆ. ಇದಕ್ಕೂ ಸರ್ಪಭೂಷಣರು ಬಹಳ ಸುಂದರವಾಗಿ ಲಕ್ಷಣವನ್ನು ಮಾಡಿದ್ದಾರೆ. ಧರೆಯೊಳು ಮಾಡಿದ ಬಹುಪುಣ್ಯ ಫಲದಿಂದೆ ಪರಲೋಕ ವಹುದೆನ್ನು ತಿಳಿಸುತ್ತೆ, ಪರಿಪರಿ ವಿಧದಿ ದೇಹವ ದಂಡಿಸುವ ಕರ್ಮ ಪರನೇ ಮಧ್ಯಮನೆಂದೆನಿಸುವನು, ಅವನೇ ವಿಷಯಿ ಎನಿಸುವನು. ಅಂದ್ರೆ ಇವರು ಗುರುಗಳಲ್ಲಿ ಹೋಗ್ತಾರೆ, ದೇವರಿಗೂ ಹೋಗ್ತಾರೆ, ನಮಾಜನೂ ಮಾಡ್ತಾರೆ, ಪೂಜಾನೂ ಮಾಡ್ತಾರೆ, ಜಪತಪಾದಿಗಳನ್ನು ಮಾಡ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ, ಅಂತೂ ಇಂತೂ ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ, ಪಾಪ ಮಾಡೋದಿಲ್ಲ. ಪುಣ್ಯ ಕಾರ್ಯವನ್ನು ಮಾಡ್ತಾರೆ. ಪುಣ್ಯ ಕಾರ್ಯವನ್ನು ಮಾಡಿ ಭಗವಂತನಲ್ಲಿ ಅದರ ಪ್ರತಿಫಲ ಬಯಸ್ತಾರೆ. ಇವರಿಗೆ ವಿಷಯಿ ಅಂತ ಕರೀತಾರೆ. ಇವರಿಗೆ ಇನ್ನೊಂದು ಮಾತಿನಲ್ಲಿ ಸಕಾಮ ಭಕ್ತರು ಅಂತ ಹೇಳಿ ಶಾಸ್ತ್ರದಲ್ಲಿ ಕರೀತಾರೆ. ಇವರು ಫಲದ ಭಕ್ತರೇ ಹೊರತು ಭಗವದ್ ಭಕ್ತರಲ್ಲ. ಇವರಿಗೆ ಫಲಗಳು ಬೇಕಾಗ್ಯಾವ ಹೊರತು ಭಗವಂತ ಬೇಕಾಗಿಲ್ಲ. ಇವರು ಸಕಾಮ ಭಕ್ತರು ಅಂತ ಕರೀತಾರೆ. ಇನ್ನೊಂದು, ಭಗವಂತ ಯಾರು ಏನನ್ನ ಬಯಸಿ ಪೂಜಿಸ್ತಾರೋ ಅವರಿಗೆ ಅದನ್ನೇ ಕೊಡ್ತಾನೆ ಪರಮಾತ್ಮ. ಸಕಾಮ ಭಕ್ತರಿಗೆ ಫಲವನ್ನು ಕೊಟ್ರೆ ನಿಷ್ಕಾಮ ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾನೆ. ಏನು ಬೇಡಬೇಕನ್ನುವ ಕಲ್ಪನೆ ಬೇಡುವವರಲ್ಲಿರಬೇಕು. ಆ ಭಗವಂತನಲ್ಲಿ ಯಾವ್ಯಾವ ತಾರತಮ್ಯ ಇಲ್ಲ, ರಾಗದ್ವೇಷ ಇಲ್ಲ. ಯಾರು ಏನನ್ನ ಬಯಸಿ ಭಕ್ತಿ ಮಾಡ್ತಾರೋ ಅದರ ಫಲವನ್ನ ಭಗವಂತ ಕೊಡ್ತಾನೆ. ಈ ಫಲದ ಅಪೇಕ್ಷೆಯಿಂದ ಏನು ಭಕ್ತಿ ಮಾಡ್ತಾರಲ್ಲ ಇವರಿಗೆ ವಿಷಯಿಗಳು ಅಂತ ಕರೀತಾರೆ. ಇವರಿಗೆ ಮೋಕ್ಷ ಇಲ್ಲ. ಈ ಸಕಾಮ ಭಕ್ತರಿಗೆ
ಹುಟ್ಟು ಸಾವುಗಳ ಬಿಡುಗಡೆ ಇಲ್ಲ. ಇವರು ಪುಣ್ಯ ಮಾಡ್ತಾರೆ, ಪುಣ್ಯದ ಫಲವನ್ನ ಅನುಭವಿಸಲಿಕ್ಕೆ ಸ್ವರ್ಗಕ್ಕೂ ಹೋಗ್ತಾರೆ. ಆ ಸ್ವರ್ಗ ಪುಣ್ಯ ಇರು ತನಕ ಆ ಸ್ವರ್ಗದ ಸುಖಗಳು ಅವನಿಗೆ ಪ್ರಾಪ್ತಿಯಾಗಿ ಪುಣ್ಯ ತೀರಿದ ಕೂಡಲೇ ಅವನು ಪುನಃ ಮರ್ತ್ಯಲೋಕಕ್ಕೆ ಬರಲೇಬೇಕು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಆದ್ದರಿಂದ ಈ ಸಕಾಮ ಭಕ್ತರೂ ಕೂಡ ಇವರು ಮುಕ್ತರಾಗೋದಿಲ್ಲ. ಇದಕ್ಕೊಂದು ಸಣ್ಣ ಉದಾಹರಣೆ ಬರ್ತದೆ. ಒಬ್ಬ ಬಹಳ ದೊಡ್ಡ ರಾಜ ಇದ್ದ ಒಂದು ಊರಲ್ಲಿ. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಯುದ್ಧ ಮಾಡುತ್ತಾ ದೇಶಗಳನ್ನ ಗೆದಿಯುತ್ತಾ ಕಾಶ್ಮೀರಕ್ಕೆ ಹೋಗಿದ್ದ. ಕಾಶ್ಮೀರದಿಂದ ತಾನು ಇನ್ನ ತನ್ನ ಊರಿಗೆ ಬರಬೇಕು ಅನ್ನುವುದರಲ್ಲಿ ತನ್ನ ರಾಣಿಯರಿಗೆ ಪತ್ರ ಬರೆದ. ಅವನಿಗೆ 3 ಮಂದಿ ರಾಣಿಯರಿದ್ರು, ಪತ್ನಿಯರಿದ್ರು. ಪತ್ರ ಬರೆದ, ನಿಮಗೇನೇನು ಬೇಕು ಅದನ್ನ ನೀವು ಪತ್ರದಲ್ಲಿ ಬರೆದು ಕಳಿಸಿದರೆ ನಾ ಆ ವಸ್ತುಗಳನ್ನು ನಿಮಗೆ ತರ್ತುನು ಅಂತ ಹೇಳಿ ಪತ್ರ ಬರೆದಿದ್ದ. ಇಲ್ಲೇ ಜರದ ಪೀತಾಂಬರಗಳು ಸಿಗ್ತಾವ, ಒಡವೆಗಳು ಸಿಗ್ತಾವ, ಬಹಳ ಉತ್ತಮವಾಗಿರುವಂಥ ಅಲಂಕಾರದ ಸಾಮಾನುಗಳು ಸಿಗ್ತಾವ. ನಿಮಗೇನು ಬೇಕು ಅನ್ನೋದನ್ನು ನೀವು ಬರೆದು ಕಳಿಸಿದರೆ ನಾ ಆ ಸಾಮಾನುಗಳನ್ನ, ಆ ವಸ್ತುಗಳನ್ನು ನಿಮಗೆ ತರ್ತುನು ಅಂತ ಹೇಳಿ ಆ ಮಹಾರಾಜ ಪತ್ರವನ್ನು ಬರೆದ. 3 ರಾಣಿಯರು ಅವನಿಗೆ ಉತ್ತರ ಕಳಿಸಿದ್ರು. ಒಬ್ಬಾಕಿ ಮಹಾರಾಣಿ, ದೊಡ್ಡ ಮಹಾರಾಣಿ, ಏನು ಹೇಳಿದ್ಲು ಅಂತ ಕೇಳಿದ್ರೆ, ಏನು ಬಯಸಿದ್ಲು, ಏನು ಬರ್ದಿದ್ಲು ಅಂತ ಕೇಳಿದ್ರೆ, ನನಗೆ 10 ಪೀತಾಂಬರಗಳನ್ನು ತರಬೇಕು ಅಂತ ಬರೆದಿದ್ಲು. ಇನ್ನೊಬ್ಬಾಕಿ ನನಗೆ 10 ತೊಲಿ ಬಂಗಾರದ ಉತ್ತಮವಾಗಿರುವಂಥ ನಕ್ಷೆಯುಳ್ಳ ಆಭರಣಗಳು ಬೇಕು ಅಂತ ಬರೆದಿದ್ಲು. 3ನೇದಾಕಿ ಏನೇನು ಬರೆದಿದ್ದಿಲ್ಲ, ಬರೇ ಒಂದು ಸಂಖ್ಯಾ ಬರೆದು ಬಿಟ್ಟಿದ್ಲು. ಅದನ್ನು ನೋಡಿ ಮಹಾರಾಜ ಅಂತಾನ, ಇವರಿಬ್ರು ಜಾಣರು, ಈ ಸಣ್ಣಾಕಿ ಏನದಾಳಲ್ಲ ಅಜ್ಞಾನಿ, ಏನೇನೋ ಬೇಡಲಿಲ್ಲ, ಏನೇನೋ ಬಯಸಲಿಲ್ಲ, ಏನು ಹುಚ್ಚದಾಳ ಅಂತ ಹೇಳಿ ಮಂತ್ರಿ ಮುಂದೆ ಈ ಮಾತನ್ನು ಹೇಳಿದಾಗ ಜಾಣನಾದಂತ ಮಂತ್ರಿ ಹೇಳ್ತಾನೆ, ಮಹಾರಾಜರೇ ಅವರಿಬ್ರು ಜಾಣರಲ್ಲ, ಸಣ್ಣ ಮಹಾರಾಣಿಯವರೇ ಜಾಣರು ಅಂತ ಹೇಳಿದ. ಅದ್ಹ್ಯಾಂಗ ಅಂತ ಮಹಾರಾಜ ಕೇಳಿದಾಗ ಅಂತಾನೆ, ಇವರೆಲ್ಲ ಪೀತಾಂಬರವನ್ನು ಬೇಡಿದರು, ಬಂಗಾರದ ಆಭರಣವನ್ನು ಬೇಡಿದರು. ಸಣ್ಣ ಮಹಾರಾಣಿಯವರ ಇಚ್ಛೆ ಏನದ, ನೀವೊಂದಾದ್ರೆ ಸಾಕು ಅಂತ ಒಂದು ಸಂಖ್ಯೆ ಬರೆದಾಳೆ. ನನಗೇನೇನೋ ಬಂಗಾರದ ಆಭರಣಗಳು ಬೇಡ, ಪೀತಾಂಬರಗಳು ಬೇಡ, ನೀವೊಬ್ಬರಾದ್ರೆ ಸಾಕು, ನನಗೇನೇನು ಬೇಡ ಅಂತ ಬರೆದಾಳಂದ ಬಳಿಕ ಎಂಥ ಜಾಣರು ಮಹಾರಾಣಿಯವರು ಅಂತ ಹೇಳಿದಾಗ, ಹಾ ಹಿಂಗೇನು ಅಂತ ಹೇಳಿ ಮಹಾರಾಜ ತಾನು ಊರಿಗೆ ಬಂದ. ಊರಿಗೆ ಬಂದಾಗ ಪೀತಾಂಬರವನ್ನು ಬಯಸಿರುವಂತಹ ರಾಣಿಯರ ರೂಮಿಗೆ ಪೀತಾಂಬರಗಳು ಹೋದು, ಬಂಗಾರದ ಆಭರಣವನ್ನು ಬಯಸಿರುವಂತಹ ರಾಣಿಯರ ರೂಮಿಗೆ ಬಂಗಾರದ ಆಭರಣಗಳು ಹೋದು, ಆ ಮಹಾರಾಜರನ್ನೇ ಯಾರು ಬಯಸಿದ್ರಲ್ಲ ಅವರ ರೂಮಿಗೆ ಮಹಾರಾಜರು ಹೋಗಿಬಿಟ್ರು. 1 ತಿಂಗಳು ಹೋಯಿತು, 2 ತಿಂಗಳು ಹೋಯಿತು, ಮಹಾರಾಜರು ಇನ್ನುಳಿದ 2 ರಾಣಿಯರ ಹತ್ಯಕ್ಕೆ ಬರಲೇ ಇಲ್ಲ ಅವರು. ಅವಾಗ ಅವ್ರ ರಾಣಿಯವರಂತಾರೆ, ಯಾಕ್ರಿ ಮಹಾರಾಜರ, ಯಾಕೆ ನಮ್ಮ ಹಂತಕ್ಕೆ ಬರುವಲ್ರಿ ಅಂತ ಕೇಳಿದಾಗ ಮಹಾರಾಜ ಅಂತಾನ, ನೀವು ಏನು ಬೇಕು ಅಂದಿದ್ರಿ ಅವನು ನಿಮಗೆ ಕೊಟ್ಟಿವಿ, ನಮಗ ಯಾರು ಬೇಕು ಅಂತ ಹೇಳಿದಾರೆ ನಾವು ಅಲ್ಲಿ ಹೋಗಿವಿ ಅಂತ ಹೇಳಿಬಿಟ್ಟ. ಈ ಉದಾಹರಣೆಯಿಂದ ನಾವೇನ್ ತಿಳ್ಕೋಬೇಕು ಅಂತ ಕೇಳಿದ್ರೆ, ಮಹಾರಾಜನಲ್ಲಿ ಆಭರಣಗಳನ್ನ, ಪೀತಾಂಬರಗಳನ್ನ ಯಾರು ಬೇಡಿದರೋ ಅವರಿಗೆ ಅವೇ ಹೋದು, ಮಹಾರಾಜರನ್ನೇ ಯಾರು ಬೇಡಿದರು ಅವರಿಗೆ ಮಹಾರಾಜರೇ ಹೋಗಿಬಿಟ್ರು. ಹಂಗ ಭಗವಂತನಲ್ಲಿ ನಾವು ಭೋಗ ಭಾಗ್ಯಗಳನ್ನು ಬಯಸಿದರೆ ಪರಮಾತ್ಮ ಭೋಗ ಭಾಗ್ಯಗಳನ್ನು ಕೊಡ್ತಾನೆ, ತಾ ಮಾತ್ರ ನಮಗೆ ಸಿಗೋದಿಲ್ಲ.
ಇನ್ಯಾರು ಭೋಗ ಭಾಗ್ಯಗಳು ಬ್ಯಾಡ, ನೀನೇ ಒಬ್ಬನು ನನಗೆ ಬೇಕು ಅಂತ ಯಾರು ಬಯಸ್ತಾರೆ ಅವರಿಗೆ ಪರಮಾತ್ಮನೇ ದೊರಿತಾನೆ. ಅಂತೂ ಭೋಗವನ್ನ ಬಯಸಿ ಏನು ಭಕ್ತಿ ಮಾಡ್ತಾರಲ್ಲ ಇವರಿಗೆ ವಿಷಯಿಗಳು ಅಂತ ಕರೀತಾರೆ. ಇವರು 2ನೇ ವರ್ಗದ ಜನ. ಇನ್ನು 3ನೇದವರು ಜಿಜ್ಞಾಸು. ಜಿಜ್ಞಾಸು ಈ ಜಿಜ್ಞಾಸುಗಳ ಲಕ್ಷಣ ಹಿಂಗದಲ್ಲ, ಇವರು ಪಾಪಂತೂ ಮಾಡೋದಿಲ್ಲ, ಪುಣ್ಯ ಕಾರ್ಯವನ್ನೇ ಮಾಡ್ತಾರೆ, ಪುಣ್ಯ ಮಾಡ್ತಾರೆ, ಖರೆ ಫಲ ಬಯಸಂಗಿಲ್ಲ, ಫಲ ಬಯಸಂಗಿಲ್ಲ. ಇವರಿಗೆ ನಿಷ್ಕಾಮ ಭಕ್ತರು ಅಂತ ಕರೀತಾರೆ. ಇವರಿಗೆ ಮೋಕ್ಷದ ಉತ್ಕಟ ಇಚ್ಛಾ ಉಳ್ಳಂತ ಮುಮುಕ್ಷುಗಳು ಅಂತ ಕರೀತಾರೆ. ಭಗವತ್ ಸಾಕ್ಷಾತ್ಕಾರ ಎಂದಾದೀತು ಅನ್ನುವಂಥ ಜಿಜ್ಞಾಸ ಉಳ್ಳಂತ ಜಿಜ್ಞಾಸುಗಳು ಅಂತ ಕರೀತಾರೆ. ಭಗವಂತನನ್ನ ತಿಳ್ಕೋಬೇಕನ್ನುವ ಉತ್ಕಟ ಇಚ್ಛಾ ಉಳ್ಳವರಿಗೆ ಜಿಜ್ಞಾಸುಗಳು ಅಂತ ಕರೀತಾರೆ. ಇವ್ರ ಇಚ್ಛಾ ಏನಿರ್ತದೆ ಅಂತ ಕೇಳಿದರೆ, ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಎಂದಾದೀತು, ಪರಮಾತ್ಮನ ಪ್ರಾಪ್ತಿ ನಮಗೆಂದಾದೀತು, ಹುಟ್ಟು ಸಾವುಗಳ ಬಿಡುಗಡೆ ನಮಗೆಂದಾದೀತು, ನಿತ್ಯವಾದಂತ ಶಾಂತಿ ಸುಖ ನಮಗೆಂದ ಪ್ರಾಪ್ತಿಯಾದೀತು ಅನ್ನುವ ಉತ್ಕಟ ಇಚ್ಛಾ ಇರ್ತದೆ. ಯಾರಲ್ಲಿ? ಜಿಜ್ಞಾಸುಗಳಲ್ಲಿ. ಅದೇ ಮಾತನ್ನ ಜಿಜ್ಞಾಸುಗಳು ಏನು ಬೇಡ್ತಾರೋ ಅನ್ನೋದನ್ನು ಶ್ರೀಮನ್ನಿಜಗುಂಡ್ರು ಬಹಳ ಸುಂದರವಾಗಿ ತಮ್ಮ ಪದ್ಯದಲ್ಲಿ ಹೇಳ್ತಾರೆ. ಕರುಣಿಶನಗಿದನೆ ಬೇಡುವೆನ ಭವ, ಬೇರೊಂದು ವರವನೊಲ್ಲೆನು ಮುಕ್ತಿ ದೊರೆವ ಸಾಧನವ. ಪರಮಾತ್ಮ ನನಗೆ ಯಾವ ವರಗಳು ಬೇಡ, ನಾನು ಯಾವ ವರಗಳನ್ನ ನಿನ್ನಲ್ಲಿ ಬಯಸುವುದಿಲ್ಲ, ನನಗೇನು ಬೇಕು ಅಂತ ಕೇಳಿದ್ರೆ ಮುಕ್ತಿ ದೊರೆವ ಸಾಧನ. ಇದೇ ಮಾತನ್ನ ಬಸವಣ್ಣವರು ಬಹಳ ಸುಂದರವಾಗಿ ಈ ಜಿಜ್ಞಾಸುವನ್ನ ಇಚ್ಛಾ ಏನಿರ್ತದ ಅನ್ನೋದನ್ನ ಒಂದು ವಚನದಲ್ಲಿ ಹೇಳ್ತಾರೆ. ಬ್ರಹ್ಮ ಪದವಿಯ ನೊಲ್ಲೆ, ರುದ್ರ ಪದವಿಯ ನೊಲ್ಲೆ, ವಿಷ್ಣು ಪದವಿಯ ನೊಲ್ಲೆ, ಮತ್ತಾವ ಪದವಿಯ ನೊಲ್ಲೆ, ನಿಮ್ಮ ಸದ್ಭಕ್ತರ ಪಾದವ ನರಿದಿರ್ಪ ಮಹಾಪದವಿಯನ್ನೇ ಕರುಣಿಸು ಕೂಡಲ ಸಂಗಮ ದೇವ ಅಂತ ಹೇಳಿದರು. ಇದು ಜಿಜ್ಞಾಸುವಿನ ಬಯಕೆ ಇರ್ತದೆ. ಬ್ರಹ್ಮ ಪದವಿ ಒಲ್ಲೆಂದ್ರು, ವಿಷ್ಣು ಪದವಿ ಒಲ್ಲೆಂದ್ರು, ರುದ್ರ ಪದವಿ ಒಲ್ಲೆಂದ್ರು. ಯಾಕೆ ಒಲ್ಲೆಂದ್ರು? ಆ ಎಲ್ಲ ಪದವಿಗಳು ಅನಿತ್ಯ ಅನ್ನೋದು ಗೊತ್ತದ ಜಿಜ್ಞಾಸುವಿಗೆ. ಪುಣ್ಯ ಇರು ತನಕ ಪದವಿಗಳಿದ್ದು ಪುಣ್ಯ ತೀರಿದ ಕೂಡಲೇ ಕೈ ಬಿಟ್ಟು ಹೋಗ್ತಾವ ಅನ್ನುವ ಅರಿವು ಆ ಜಿಜ್ಞಾಸುವಿಗಿರ್ತದೆ ಅಂತ ಹೇಳಿ ಇನ್ನೊಂದು ಕಡೆ ಶರಣರು ಹೇಳ್ತಾರೆ, ಕರಿಯ ನಿತ್ತಡೆ ವಲ್ಲೆ, ಸಿರಿಯ ನಿತ್ತಡೆ ವಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ವಲ್ಲೆ ಅಂತಾರೆ ಪರಮಾತ್ಮನಿಗೆ. ಹೇ ಪರಮಾತ್ಮ, ನೀನು ಒಲಿದು ನನಗ ಆನೆ ಅಂಬಾರಿ ಕೊಡ್ತನಂದ್ರು ನಾವಲ್ಲಿ ಅಂತಾರ. ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ನುಡಿಗಳ ಅರಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಇದು ಜಿಜ್ಞಾಸುವಿನ ಬಯಕೆ. ಮರೆದಾದೊಡಿಹ ಪರ ಕೆಲಸದಿಹ ವಿರತಿಯನ್ನ ಪಡೆದಿರ್ತಾನ ಆ ಜಿಜ್ಞಾಸು. ಮರೆತಾದರೂ ಇಹಲೋಕದ ಭೋಗವಾಗಲಿ ಪರಲೋಕದ ಭೋಗವಾಗಲಿ ಆತ ಬಯಸುವುದಿಲ್ಲ. ಹಂಗಾರೆ ಏನು ಬಯಸ್ತಿರ್ತಾನ ಅಂತ ಕೇಳಿದ್ರೆ, ನನಗೆ ಭಗವತ್ ಸಾಕ್ಷಾತ್ಕಾರ ಎಂದಾದೀತು, ನನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಎಂದಾದೀತು ಅಂತ ಬಯಸ್ತಿರ್ತಾನ. ಇವು ಯಾರು? ಇವನೇ ಜಿಜ್ಞಾಸು ಅಂತ ಹೇಳಿ 3ನೇದವ. ಇನ್ನು 4ನೇದವರೆಂದರೆ ಮುಕ್ತರು. ಮುಕ್ತರ ಲಕ್ಷಣವನ್ನ ಶ್ರೀಮನ್ನಿಜಗುಂಡ್ರು ಬಹಳ ಸುಂದರವಾಗಿ ಹೀಗೆ ಮಾಡಿದ್ದಾರೆ. ಗುರುಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರಧಿ ಎನಿಸಿದನು ಇಹದೊಳು ಮುಕ್ತನಾಗಿರುತ್ತಿರ್ಪನು ಅವನು ಆರೂಢನೆನಿಸುವನು. ಗುರುಶಂಭುಲಿಂಗವೇ ತಾನಾಗಿ ಅಸಂಭಾವನೆ, ವಿಪರೀತ ಭಾವನೆ ಮೊದಲಾದ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ಸುಖದ ಶರಧಿಯೇ ತಾನಾಗಿ, ಆನಂದ ಸ್ವರೂಪನೇ ತಾನಾಗಿ ಏನು ಸಂಚಾರ ಮಾಡ್ತಿರ್ತಾನಲ್ಲ ಅವನಿಗೆ ಮುಕ್ತ ಮುಕ್ತ ಅಂತ ಹೇಳಿ ಕರೀತಾರೆ. ಆ ಮುಕ್ತನಿಗೆ ಭಗವದ್ಗೀತೆಯಲ್ಲಿ
ಸ್ಥಿತಪ್ರಜ್ಞನೆಂತಲೂ ಕರೆಯುವರು. ತಾನಾಗಿ ಏನು ಸಂಚಾರ ಮಾಡ್ತಿರ್ತಾನಲ್ಲ ಅವನಿಗೆ ಮುಕ್ತ ಮುಕ್ತ ಅಂಥೇಳಿ ಕರೀತಾರೆ. ಆ ಮುಕ್ತನಿಗೆ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನೆಂತಲೂ ಕರೆಯುವರು. ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳುತ್ತಾ ಪರಮಾತ್ಮ ಹೀಗೆ ಹೇಳಿದ್ದಾನೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಅರ್ಜುನ, ಮನಸ್ಸಿನಲ್ಲಿರುವ ಸಕಲ ಕಾಮನೆಗಳನ್ನು ತ್ಯಾಗ ಮಾಡಿ ತನ್ನಲ್ಲಿಯೇ ತಾನು ಆನಂದವನ್ನು ಅನುಭವಿಸುತ್ತಾ ಸಂಚಾರ ಮಾಡುವಂಥ ಮಹಾತ್ಮನೇ ಸ್ಥಿತಪ್ರಜ್ಞನ ನೋಡು ಅಂಥೇಳಿ ಭಗವಂತನು ಬಹಳ ಸುಂದರವಾಗಿ ಅವನ ಲಕ್ಷಣವನ್ನು ಹೇಳುತ್ತಾ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧಿರ್ಮುನಿರುಚ್ಯತೆ. ಅಂದರೆ ದುಃಖೇಶು ಅನುದ್ವಿಗ್ನ ಮನಃ, ದುಃಖ ಬಂದಾಗ ಅವನ ಮನಸ್ಸು ತಳಮಳಗೊಳ್ಳುವುದಿಲ್ಲ, ಸುಖ ಬಂದಾಗ ಅವನ ಮನಸ್ಸು ಹಿಗ್ಗುವುದಿಲ್ಲ. ರಾಗ ಭಯ ಕ್ರೋಧಗಳನ್ನು ಗೆದ್ದಿರುವಂಥ ಮಹಾತ್ಮನೇ ಮುಕ್ತನೆನಿಸುವನು, ಸ್ಥಿತಪ್ರಜ್ಞನೆನಿಸುವನು ಅಂತಂದಿದ್ದಾರೆ. ಹೀಗೆ ದುಃಖ ಬಂದಾಗ ಕುಗ್ಗುವುದಿಲ್ಲ, ಸುಖ ಬಂದಾಗ ಹಿಗ್ಗುವುದಿಲ್ಲ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರಿಗೆ ಎಷ್ಟೋ ಜನ ಸ್ತುತಿ ಮಾಡ್ತಾ ಇದ್ರು, ಎಷ್ಟೋ ಜನ ನಿಂದ ಮಾಡ್ತಾ ಇದ್ರು, ಎಷ್ಟೋ ಜನ ಬಂದು ಪೂಜಾ ಮಾಡ್ತಾ ಇದ್ರೆ ಎಷ್ಟೋ ಜನ ಬಂದು ಅವ್ರನ್ನು ಬಡಿತಾ ಇದ್ರು. ಒಂದು ದಿನ ಒಬ್ಬ ದುಷ್ಟ ಮನುಷ್ಯ ಸಿದ್ಧಾರೂಢರನ್ನ ರಾತ್ರಿ ತುಂಬ ಬಡದು 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 ಮೈಯೆಲ್ಲ ಗಾಯ ಮಾಡಿದ. ಇನ್ನೇನು ಬೆಳಕಾಗುವಷ್ಟರಲ್ಲಿ ಜನ ಶಾಸ್ತ್ರ ಜಿಜ್ಞಾಸಕ್ಕೆ ಬರ್ತಾ ಇದ್ರು. ಬರುವಾಗ ಸಿದ್ಧಾರೂಢರಂತಾರೆ ಆ ಬಡಿಯುವಂಥ ವ್ಯಕ್ತಿಗೆ, ಅಪ್ಪ ಇನ್ನ ಶಾಸ್ತ್ರ ಶ್ರವಣ ಮಾಡ್ಲಿಕ್ಕೆ ಬರ್ತಾರಪ್ಪ ಜನ, ಅವರು ಬಂದ್ರು ಅಂತಂದ್ರೆ ಅವರ ಕಣ್ಣಿಗೆ ನೀ ಬಿದ್ದಿ ಅಂತಂದ್ರೆ ನಿನ್ನ ಹೊಡಿತಾರೆ ಬಡಿತಾರೆ. ಆದ್ದರಿಂದ ಈಗ ಹೋಗಿಬಿಡು, ನಿನಗೆ ಬಡಿಯುವಂಥ ಇಚ್ಛಾ ಇತ್ತು ಅಂತಂದ್ರೆ ಮತ್ತೆ ನಾಳೆ ರಾತ್ರಿ ಬಂದು ಬಿಡು ಅಂತ ಹೇಳಿದರು. ಎಂಥ ಹೃದಯ, ಎಂಥ ಸಮಭಾವನೆ! ಬಡದಾಗ ದುಃಖ ಬರಲಿಲ್ಲ, ಕುಗ್ಗಲಿಲ್ಲ, ಅವನಲ್ಲಿ ದ್ವೇಷವನ್ನ ಅವರು ಮಾಡಲಿಲ್ಲ, ಅವನ ಮೇಲೆ ದ್ವೇಷ ಮಾಡಲಿಲ್ಲ. ಇನ್ನ ಮುಂಜಾನೆ ಬರುವಂಥ ಜನ ಬಂದು ನೋಡ್ತಾರೆ, ಸಿದ್ಧಾರೂಢರ ಶರೀರ ತುಂಬ ರಕ್ತ ಆಗಿಬಿಟ್ಟಿತ್ತು, ಗಾಯ ಆಗಿಬಿಟ್ಟಿತ್ತು. ಬಂದಂತ ಭಕ್ತರು ಅಂತಾರೆ, ಅಪ್ಪ ನಿನ್ನ ಈ ಸ್ಥಿತಿ ಒಳಗೆ ಮಾಡಿಟ್ಟು ಹೋದವ್ರು ಯಾರು? ನಿನ್ನ ಯಾರು ಹೊಡೆದ್ರು? ನಿನ್ನ ಯಾರು ಬಡದ್ರು? ಅವ್ರ ಹೆಸರು ಹೇಳು, ನಾವು ಹೋಗಿ ಅವನು ಹೊಡಿತೀವಿ ಬಡಿತೀವಿ ಅಂತಂದ್ರು. ಆವಾಗ ಸಿದ್ಧಾರೂಢರು ಅಂತಾರೆ, ಅಪ್ಪ ನೀವ್ ಹ್ಯಾಂಗ ನನ್ನ ಭಕ್ತರಲ್ಲ, ಹಂಗ ಹೊಡೆಯುವಂಥವರು ಕೂಡ ನನ್ನ ಭಕ್ತರು, ನನ್ನವರೇ. ನೋಡು, ಒಂದು ಉದಾಹರಣೆ ಹೇಳ್ತೀನಿ ಕೇಳು ಅಂತಾರೆ ಸಿದ್ಧಾರೂಢರು. ಒಂದು ಸಣ್ಣ ಮಗು ಇತ್ತು. ಆ ಮಗುವಿನ ಕಾಲಿಗೆ ಒಂದು ಗಾಯ ಆಗಿತ್ತು, ಹುಣ್ಣಾಗಿತ್ತು. ಆ ಹುಣ್ಣಾದಾಗ ಕಿವ ತುಂಬಿತ್ತು. ಆ ಕಿವ ತುಂಬಿದಾಗ ಆ ಮಗು ಬಹಳ ಅಳ್ತಿತ್ತು, ಬಹಳ ದುಃಖ ಮಾಡ್ತಿತ್ತು. ಔಷಧ ಹಚ್ಚಬೇಕು ಅಂತಂದ್ರೆ ಔಷಧ ಹಚ್ಕೋತಿದ್ದಿಲ್ಲ. ಆವಾಗ ತಂದೆ ಬರ್ತಾನೆ, ಹೊಡಿತಾನ ಬಡಿತಾನ. ಆ ಯಾವ ಹುಣ್ಣನ್ನ ಒತ್ತಿ ಹಿಚಿಕಿ ಕಿವ ತೆಗಿತಾನ. ಆ ಬಳಿಕ ಔಷಧ ಹಚ್ತಾನ, ಚೆನ್ನಾಗಿ ಪಟ್ಟಿ ಕಟ್ತಾನೆ. ಆ ಬಳಿಕ ತಾಯಿ ಆ ಮಗುವನ್ನು ಎತ್ತುಕೊಂಡು ಮನೆ ಕೊಡ್ತಾಳೆ, ಆ ಮಗುವಿನನ್ನು ಸಮಾಧಾನ ಮಾಡ್ತಾಳೆ. ಈಗ ವಿಚಾರ ಮಾಡು, ತಂದೆ ಹೊಡೆದ ಬಡದ, ಆ ಗಾಯವನ್ನ ಚೆನ್ನಾಗಿ ಹಿಚುಕಿದ, ಕಿವ ತೆಗದ, ಪುನಃ ಉರಿಯುವಂಥ ಔಷಧವನ್ನು ಹಚ್ಚಿದ, ಗಟ್ಟಿಯಾಗಿ ಪಟ್ಟಿ ಕಟ್ಟಿದ. ಇನ್ನ ಆ ತಂದೆ ಮಾಡಿರುವಂಥ ಕೆಲಸನ್ನ ನೋಡಿದರೆ ಆ ಮಗುವಿಗೆ ಏನು ಉಪಕಾರ ಮಾಡಿದನು ತಂದೆ ಅಥವಾ ಅಪಕಾರ ಮಾಡಿದನು? ತಂದೆ ಹೊಡೆದ ಬಡದ, ಆದರೂ ಕೂಡ
ಮಗುವಿನ ಮೇಲೆ ಉಪಕಾರ ಮಾಡಿದ. ಇನ್ನ ತಾಯಿ ಹೊಡಿಲ್ಲ ಬಡಿಲ್ಲ, ಅಪ್ಪಿಕೊಂಡ್ಲು, ತನ್ನ ಎದೆ ಹಾಲನ್ನು ಕೊಟ್ಲು. ತಾಯಿ ಬಹಳ ಪ್ರೀತಿ ಮಾಡ್ತಾಳು ಅಂತ ಅರ್ಥ ಅಲ್ಲ. ತಂದೆ ಹೊಡೆದ ಬಡದ ಅಂದಾಗ ತಂದೆ ಆ ಮಗುವಿನ ಮೇಲೆ ದ್ವೇಷ ಮಾಡಿದ ಅಂತ ಅರ್ಥ ಅಲ್ಲ. ತಂದೆನೂ ಮಗನ ಮೇಲೆ ಉಪಕಾರ ಮಾಡಿದ, ತಾಯಿನೂ ಎದೆ ಹಾಲನ್ನು ಕೊಟ್ಟು ಉಪಕಾರ ಮಾಡಿದಳು. ಹಂಗ ಯಾರು ನನ್ನ ಹೊಡೆದರಲ್ಲ, ಯಾರು ನನ್ನ ಬಡದರಲ್ಲ, ಅವರು ನನ್ನ ತಂದೆ ಸ್ವರೂಪರು. ಈ ಶರೀರದ ಕರ್ಮವನ್ನು ಕಳೆದರವರು. ಅಪ್ಪ, ಈ ಶರೀರದ ಕರ್ಮವನ್ನು ಕಳ್ಕೊಂಡು ದೌಡ ವಿದೇಹ ಮುಕ್ತನಾಗುವಂತ ಹೇಳಿ ನನ್ನ ಪ್ರಾರಬ್ಧ ಕರ್ಮದಲ್ಲಿ ಬರುವಂತ ದುಃಖವನ್ನ ಬೇಗನೆ ಉಂಡು ಆಗಿ ಮಾಡುವಂತ ಹೇಳಿ ನನ್ನ ಹೊಡೆದ್ರು ಬಡದ್ರು. ಅವರು ತಂದೆ ಸಮಾನರು. ನೀವು ಬಂದು ಅಪ್ಪಿಕೊಂಡು ನನ್ನ ಸಂರಕ್ಷಣೆ ಮಾಡ್ತಿರಲ್ಲ, ನನ್ನ ಯೋಗಕ್ಷೇಮವನ್ನು ನೋಡ್ಕೋತಿರಲ್ಲ, ನನ್ನ ಊಟೋಪಚಾರವನ್ನು ನೀವು ಮಾಡ್ತಿರಲ್ಲ, ನೀವು ನನ್ನ ತಾಯಿ ಸಮಾನ ಅಂದಾಗ ಸಿದ್ಧಾರೂಢರಲ್ಲಿ ಎಂಥ ಸಮದೃಷ್ಟಿ ಇತ್ತು. ಹೊಡೆದವರಲ್ಲಿ, ಬಡಿದವರಲ್ಲಿ, ಬೈದವರಲ್ಲಿ ದ್ವೇಷ ಇರಲಿಲ್ಲ, ಪೂಜಾ ಮಾಡಿದವರಲ್ಲಿ ಅನುರಾಗ ಇರಲಿಲ್ಲ. ಸರ್ವತ್ರ ಭಗವಂತನನ್ನ ಕಾಣ್ತಾ ಇದ್ರು. ಇವರಿಗೆ ಸಮದರ್ಶಿಗಳು ಅಂತ ಕರೀತಾರೆ, ಇವರಿಗೆ ನಿಜವಾದ ಪಂಡಿತರು ಅಂತ ಕರೀತಾರೆ, ಇವರಿಗೆ ಜೀವನ್ ಮುಕ್ತರು ಅಂತ ಕರೀತಾರೆ. ಅಂಥೇಳಿ ಭಗವದ್ಗೀತೆಯಲ್ಲಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳಿದರು. ವಿದ್ಯೆ ವಿನಯ ದಖಿಳ ಸುಗುಣಗಳಿದ್ದ ಬ್ರಾಹ್ಮಣನಲ್ಲಿ ಮಾಂಸದ ಮುದ್ದೆಯುಣ್ಣುವ ಸ್ವಪಚನಲ್ಲಿ ಮದೇಭದಲ್ಲಿ ಮತ್ತೆ ಬುದ್ಧಿ ಇಲ್ಲದ ನಾಯಿಯಲ್ಲಿ ಸಮಬುದ್ಧಿಯುಳ್ಳವ ಪಂಡಿತನುಕೆ ಅಂಥೇಳಿ ಭಗವಂತ ಪಂಡಿತರ ಲಕ್ಷಣವನ್ನು ಮಾಡಿದ, ಜ್ಞಾನಿಗಳ ಲಕ್ಷಣವನ್ನು ಮಾಡಿದ, ಮುಕ್ತರ ಲಕ್ಷಣವನ್ನು ಮಾಡಿದ. ಇಂಥ ಸಮದರ್ಶಿಗಳೇ ಮುಕ್ತರು. ನಾನು ನೀನೆಂಬುವ ದ್ವೈತ ಭಾವನೆ ಹೋಗಿ ತಾನೇ ತಾನಾದ ಶುದ್ಧಾದ್ವೈತ ಸಿದ್ಧಿಸಿಕೊಂಡಿರುವಂಥ ಮಹಾತ್ಮರೇ ಮುಕ್ತರು. ಅವರಲ್ಲಿ ನಾಮದ ಅಭಿಮಾನ ಇರುವುದಿಲ್ಲ, ಜಾತಿಯ ಅಭಿಮಾನ ಇರುವುದಿಲ್ಲ, ಆಶ್ರಮದ ಅಭಿಮಾನ ಇರುವುದಿಲ್ಲ, ಭಾಷಾ ಅಭಿಮಾನ ಇರುವುದಿಲ್ಲ, ದೇಶದ ಅಭಿಮಾನ ಇರುವುದಿಲ್ಲ. ಸರ್ವವೂ ಬ್ರಹ್ಮಮಯ ಅಂತ ಹೇಳಿ ಬದುಕ್ತಿರ್ತಾರೆ ಮುಕ್ತರು. ಮುಕ್ತರು ಹೀಗೆ 4 ಪ್ರಕಾರದ ಜನ: ಪಾಮರ, ವಿಷಯಿ, ಜಿಜ್ಞಾಸು, ಮುಕ್ತ. ಈ 4 ಪ್ರಕಾರದ ಜನರಲ್ಲಿ ಅಧ್ಯಾತ್ಮ ಕಡೆ ಬರುವವರು ಯಾರು? ಆತ್ಮ ವಿಚಾರವನ್ನ ಮಾಡಲಿಕ್ಕೆ ಬರುವವರು ಯಾರು ಅನ್ನೋದನ್ನ ನಾವು ನೋಡಿದಾಗ ಪಾಮರರು ಅಧ್ಯಾತ್ಮ ಕಡೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಪಾಮರರ ವಿಚಾರ ಬೇರೆ ಇರ್ತದೆ. ಅವರು ವಿಷಯ ಲಂಪಟರಾಗಿ ವಿಷಯದಲ್ಲಿಯೇ ಲೋಲುಪ್ತರಾಗಿರ್ತಾರೆ. ಪಾಪ ಪುಣ್ಯಗಳ ವಿಚಾರ ಇರುವುದಿಲ್ಲ. ಅಧ್ಯಾತ್ಮಕ್ಕೆ ಹೆಂಗ್ ಬರ್ತಾರವರು? ಬರುವುದಿಲ್ಲ. ಅವರು ಅಧಿಕಾರಿಗಳಲ್ಲ. ಇನ್ನು 2ನೇ ವರ್ಗಕ್ಕೆ ಬರುವಂಥ ವಿಷಯಗಳೇನದಾರಲ್ಲ, ಇವರು ಆತ್ಮ ವಿಚಾರಕ್ಕೆ ಅಧಿಕಾರಿಗಳಲ್ಲ. ಇವರು ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಇವರು ಫಲದ ಭಕ್ತರು, ಭಗವದ್ ಭಕ್ತರಲ್ಲ. ಫಲದ ಬೆನ್ನ ಹತ್ತಿ ಬ್ರಹ್ಮಲೋಕವನ್ನ, ಸ್ವರ್ಗಲೋಕವನ್ನ ಅಪೇಕ್ಷೆ ಮಾಡಿರ್ತಾರೆ. ಏನೇನೋ ಭೋಗವನ್ನ ಬಯಸಿ ಭಕ್ತಿಯನ್ನ ಮಾಡ್ತಾರಲ್ಲ, ಇವರು ಆತ್ಮ ವಿಚಾರದ ಕಡೆ ಬರುವುದಿಲ್ಲ. ಇನ್ಯಾರು ಬರ್ತಾರೆ ಅಂತ ಕೇಳಿದರೆ ಮುಮುಕ್ಷುಗಳು ಮಾತ್ರ, ಜಿಜ್ಞಾಸುಗಳು ಮಾತ್ರ ಬರ್ತಾರೆ. ಮುಕ್ತರು ಬರುವುದಿಲ್ಲ. ಮುಕ್ತರು ಯಾಕೆ ಬರುವುದಿಲ್ಲ? ಅವರು ಕೃತಕೃತ್ಯರಾಗಿರ್ತಾರೆ, ಆದ್ದರಿಂದ ಬರುವುದಿಲ್ಲ. ಆತ್ಮ ವಿಚಾರ ಮಾಡುವುದೇ ನನ್ನ ಕರ್ತವ್ಯ ಅಂತ ಹೇಳಿ ಮನುಷ್ಯ ಜನ್ಮವನ್ನು ಸಫಲ ಮಾಡಿಕೊಳ್ಳಲಿಕ್ಕೆ ಬರುವಂಥವ್ರು ಯಾರು ಅಂತ ಕೇಳಿದರೆ ಜಿಜ್ಞಾಸುಗಳು ಮಾತ್ರ. ಆದ್ದರಿಂದ ಅಧ್ಯಾತ್ಮ ಕಡೆ ಬರುವಂಥ ಜನ ಬಹಳ ಕಡಿಮೆ ಅಂಥೇಳಿ ಆರಂಭದಲ್ಲಿ ಒಂದು ಮಾತನ್ನು ನಾನು ಹೇಳಿದ್ದೆ. ಜಾತ್ರೆಗೆ ಬರುವಷ್ಟು ಜನ, ಜಾತ್ರೆಗೆ ಸೇರುವಷ್ಟು ಜನ ಯಾತ್ರೆಗೆ ಬರುವುದಿಲ್ಲ. ಯಾತ್ರೆಗೆ ಬರುವಷ್ಟು ಜನ ಅಧ್ಯಾತ್ಮ ಶಾಸ್ತ್ರಕ್ಕೆ ಬರುವುದಿಲ್ಲ. ಅಧ್ಯಾತ್ಮ ಶಾಸ್ತ್ರಕ್ಕೆ ಬರುವುದಿಲ್ಲ. ಆದ್ದರಿಂದ ಭಗವದ್ಭಕ್ತರು ಮಾತ್ರ, ಭಗವತ್ ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನುವರು ಮಾತ್ರ ಅಧ್ಯಾತ್ಮ ಕಡೆ ಬರ್ತಾರೆ. ಅಧ್ಯಾತ್ಮ ಕಡೆ ಬರ್ತಾರೆ. ಅವರಿಗೆ ಏನಪ್ಪಾ ಅಂತ ಕೇಳಿದ್ರೆ ಜಿಜ್ಞಾಸುಗಳು ಅಂತ ಕರೀತಾರೆ.
ಇನ್ನ ಈ 4 ಪ್ರಕಾರದ ಜನರ ವಿಶೇಷವಾದಂಥ ವಿಚಾರವನ್ನ ಮಾಡಿರುವ ಉದ್ದೇಶ ಏನು ಅಂತ ಕೇಳಿದರೆ, ಅಕಸ್ಮಾತ್ ನಾವು ಪಾಮರರ ಗುಂಪಿಗೆ ಸೇರಿದ್ದೀವಿ ಅಂತಂದ್ರೆ ಅದನ್ನು ಬಿಟ್ಟು ಬಿಡಬೇಕು. ಆ ಪಾಮರರ ಗುಂಪವನ್ನು ತ್ಯಾಗ ಮಾಡಿ ನಾವೇನಾಗಬೇಕು ಅಂತ ಕೇಳಿದರೆ ಮುಮುಕ್ಷುಗಳಾಗಬೇಕು, ಜಿಜ್ಞಾಸುಗಳಾಗಬೇಕು. ಅಕಸ್ಮಾತ್ ನಾವು ವಿಷಯಗಳ ಗುಂಪಿಗೆ ಸೇರಿದ್ರೆ ಅದನ್ನು ಬಿಟ್ಟು ಬಿಡಬೇಕು, ಫಲದ ಆಶೆಯನ್ನು ಬಿಟ್ಟು ಬಿಡಬೇಕು. ನಾವೇನಾಗಬೇಕು? ಜಿಜ್ಞಾಸುಗಳಾಗಬೇಕು, ಮುಮುಕ್ಷುಗಳಾಗಬೇಕು. ಅಂಥೇಳಿ ಕರುಣಿಶನಿಗೆ ಇದನ್ನೇ ಬೇಡುವೆನ ಭವ, ಬೇರೊಂದು ವರವನ್ನೊಲ್ಲೆನು ಮುಕ್ತಿ ದೊರೆವ ಸಾಧನವ ಅಂಥೇಳಿ, ಹೇ ಪರಮಾತ್ಮ ನನಗೇನೇನು ಬೇಡ, ನನಗೆ ಎಂದ ಭಗವತ್ ಸಾಕ್ಷಾತ್ಕಾರ ಆದೀತು, ನನಗೆ ಎಂದ ನನ್ನ ಯಥಾರ್ಥ ಸ್ವರೂಪದ ಜ್ಞಾನ ಆದೀತು, ಈ ಜನನ ಮರಣಗಳ ಬಾಧೆಯಿಂದ ನನಗೆ ಮುಕ್ತಿ ಎಂದ ಪ್ರಾಪ್ತಿಯಾದೀತು ಅನ್ನುವುದರ ಉತ್ಕಟ ಇಚ್ಛಾ ಏನಿರ್ತದಲ್ಲ, ಅದು ಮುಮುಕ್ಷುಗಳಲ್ಲಿ, ಜಿಜ್ಞಾಸುಗಳಲ್ಲಿ ಇರ್ತದೆ. ಅಂಥ ಇಚ್ಛೆಯನ್ನು ಇಟ್ಟುಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂಥ ಸದ್ಗುರುಗಳಿಗೆ ನಾವು ಶರಣಾಗತರಾಗಿ ಅವರ ಸೇವಾದಿಗಳನ್ನು ಮಾಡಿ, ಅವರ ಕರುಣೆಗೆ ಪಾತ್ರರಾಗಿ, ಅವರ ಕೃಪೆಗೆ ಪಾತ್ರರಾಗಿ ಮಹಾವಾಕ್ಯದ ವಿಚಾರವನ್ನ ಮಾಡುತ್ತಾ, ನಮ್ಮ ಪ್ರಾರಬ್ಧ ಕರ್ಮದಲ್ಲಿ ಬರುವಂತಹ ಸುಖ ದುಃಖಗಳನ್ನು ಸಂತೋಷದಿಂದ ಉಣ್ಣುತ್ತಾ, ದೊರಕಲೆ ನದರೊಳು ಪರಿಣತೆ ದಳೆಯುವುದೇ ಚಂದ ಅಂತ ಹೇಳಿ ಶ್ರೀಮನ್ ನಿಜಗುಂಡ್ರು ಹೇಳಿದ್ದಾರೆ. ಪ್ರಾರಬ್ಧ ಕರ್ಮಾನುಸಾರವಾಗಿ ಧರ್ಮಸಮ್ಮತವಾಗಿ ನಮಗೇನು ಪ್ರಾಪ್ತಿ ಆಗ್ತದಲ್ಲ, ಆ ಆದಂತ ಪ್ರಾಪ್ತಿಯಲ್ಲಿ ಪರಿಣತೆಯನ್ನ, ಸಂತೋಷವನ್ನು ಹೊಂದಿ ಹೆಚ್ಚಿನ ಫಲಗಳ ಅಪೇಕ್ಷೆಯನ್ನು ಮಾಡಲಾರದೇನೆ ದೊರೆತದರಲ್ಲಿಯೇ ಸಂತೋಷವನ್ನು ಹೊಂದುತ್ತಾ ಈ ಅಮೂಲ್ಯವಾಗಿರುವಂಥ ಮನುಷ್ಯ ಜನ್ಮವನ್ನು ಸಫಲ ಮಾಡಿಕೊಳ್ಳುವ ಸಲುವಾಗಿ ಜಿಜ್ಞಾಸುಗಳ, ಮುಮುಕ್ಷುಗಳಾಗಬೇಕು, ಆತ್ಮ ವಿಚಾರವನ್ನ ಮಾಡುವವರಾಗಿ ನಾವು ಧನ್ಯರಾಗಬೇಕು. ಇದೇ ನಮ್ಮ ಮನುಷ್ಯ ಜನ್ಮದ ಮುಖ್ಯವಾಗಿರುವಂತ ಕರ್ತವ್ಯ. ಈ ಕರ್ತವ್ಯದ ಪ್ರಜ್ಞಾ ನಮ್ಮಲ್ಲಿ ಮೂಡಲಿ ಅಂತ ಹೇಳಿ ಈ 4 ಪ್ರಕಾರದ ಜನರ ವಿಚಾರವನ್ನ ಮಾಡಿದ್ದೀವಿ. ಇದರಲ್ಲಿ ಮುಮುಕ್ಷುಗಳಾಗೋಣ. ಪರಮಾತ್ಮ ಸದ್ಗುರುನಾಥ ನಿಮ್ಮೆಲ್ಲರಿಗೆ ಆಯುರ ಆರೋಗ್ಯವನ್ನು ಕೊಡಲಿ, ಪ್ರಾರಬ್ಧ ಕರ್ಮಾನುಸಾರವಾಗಿ ಬರುವಂತ ಭೋಗ ಭಾಗ್ಯವನ್ನು ಕೊಡಲಿ. ಆ ಬಳಿಕ ಜಿಜ್ಞಾಸು, ಮುಮುಕ್ಷತ್ವ ಅನ್ನುವಂಥ ಒಂದು ಸ್ಥಿತಿಯನ್ನು ನಮಗೆ ಒದಗಿಸಿ ಧನ್ಯರಾಗುವಂಥ ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಪರಮಾತ್ಮನು ನಮಗೂ ನಿಮಗೂ ಸಕಲ ಸುಖಗಳನ್ನುಂಟು ಮಾಡಲಿ ಅಂಥೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಒಂದು ಶ್ಲೋಕವನ್ನು ಹೇಳಿದ. ಆ ಶ್ಲೋಕವನ್ನ ಪುನಃ ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಮನುಷ್ಯಾಣಾಂ ಸಹಸ್ರೇಷು ಕಸ್ಸಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಸ್ಸಿನ್ ಮಾಂ ವೇತ್ತಿ ತತ್ವತಃ. ಅರ್ಜುನ, 1000 ಮನುಷ್ಯರಲ್ಲಿ ಯಾವನ ಒಬ್ಬ ಪುಣ್ಯಾತ್ಮ ನನ್ನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. 1000 ಮನುಷ್ಯರಲ್ಲಿ ಅಂತಂದ್ರೆ ಗಣನೆಗೆ ಬರುವಂತಹ 1000 ಮನುಷ್ಯರಲ್ಲಿ ಅಲ್ಲ, ಧರ್ಮಸಮ್ಮತವಾಗಿ ಬದುಕುವಂತಹ 1000 ಮನುಷ್ಯರಲ್ಲಿ, ಪುಣ್ಯ ಕಾರ್ಯಗಳನ್ನ ಮಾಡುತ್ತಾ ಇರುವಂತಹ 1000 ಮನುಷ್ಯರಲ್ಲಿ ಯಾವನೋ ಒಬ್ಬ ನನ್ನ ಸ್ವರೂಪವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಪ್ರಯತ್ನ ಮಾಡುವವರೆಲ್ಲ ತಿಳ್ಕೊಳ್ಳೋದಿಲ್ಲ. ಪ್ರಯತ್ನ ಮಾಡುವಂತ 1000 ಮನುಷ್ಯರಲ್ಲಿ ಯಾವನೋ ಒಬ್ಬ ಪುಣ್ಯಾತ್ಮ ಇದ್ದಕ್ಕಿದ್ದಂತೆ ನನ್ನ ಸ್ವರೂಪವನ್ನು ತಿಳುಕೊಂಡು ಜೀವನ್ ಮುಕ್ತಿ ಅವಸ್ಥೆಯನ್ನ ಪಡೆಕೊಂಡು ಧನ್ಯನಾಗುತ್ತಾನೆ ಎಂದು ಹೇಳಿದ್ದಾನೆ. ಆದ್ದರಿಂದ ನಾವು ಈ 1000 ಮನುಷ್ಯರಲ್ಲಿ ತಿಳ್ಕೊಳ್ಳುವಂಥ ಉತ್ಕಟ ಇಚ್ಛಾವುಳ್ಳವರಾಗಿ, ಮುಮುಕ್ಷುಗಳಾಗಿ, ಜಿಜ್ಞಾಸುಗಳಾಗಿ ನಾವು ನಮ್ಮ ಜನ್ಮವನ್ನು ಸಫಲ ಮಾಡಿಕೊಳ್ಳೋಣ. ಪರಮಾತ್ಮ ಅಂತ ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನವನ್ನ ಮುಗಿಸ್ತಾ ಇದ್ದೇವೆ. ಓಂ ಸಹನಾವವತು ಸಹನೌ ಭುನಕ್ತು
सह वीर्यं करवावहै तेजस्विनावधीतमस्तु मा विद्विषावहै हर ओम शांति शांति शांति।